ಹಲೋ ನಮಸ್ಕಾರ. ಕೂರ್ಗ್ ಬಜ್ ನ್ಯೂಸ್ ಪಂಚ್ ಈ ವಾರದ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿವಾದಂತೆ ಈ ವಾರ ಕೂಡ ಒಂದು ಟಾಪಿಕನ್ನು ಎತ್ಕೊಂಡು ಬಂದಿದ್ದೇವೆ. ಈ ಬಾರಿ ಕೊಡಗಿನ ವಿಚಾರವಲ್ಲ, ಈ ವಿಚಾರ ಕೇವಲ ರಾಜ್ಯ ಮಾತ್ರವಲ್ಲ, ದೇಶ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿ ಮಾಡಿದಂಥ ವಿಷಯ. ಅದರಲ್ಲೂ ಈ ವರ್ಷದಲ್ಲಿ ಹೆಚ್ಚು ಸುದ್ದಿ ಮಾಡಿದ, ಸದ್ದು ಮಾಡಿದ, ಚರ್ಚೆಗೊಳಗಾದ ವಿಷಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ರಾಜ್ಯದ ಪ್ರಮುಖ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ವಿಚಾರದಲ್ಲಿ ಆದಂಥ ಬೆಳವಣಿಗೆ ನಿಮ್ಗೆಲ್ರಿಗೂ ಗೊತ್ತಿದೆ. ಆರಂಭದಿಂದ ಇಲ್ಲಿವರೆಗೂ ಕೂಡ ನೋಡ್ತಾ ಬರ್ತಾ ಇದ್ದೀರಿ ಏನೆಲ್ಲ ಆಗ್ತಾ ಇದೆ ಅಂತ. ಪ್ರತಿ ಕ್ಷಣದ ಅಪ್ಡೇಟ್ಗಳನ್ನು ಕೂಡ ಮಾಧ್ಯಮಗಳು ನಿಮ್ಮ ಮುಂದೆ ಇಡ್ತಾ ಇದ್ದಾವೆ. ಸಾಕಷ್ಟು ದಿಕ್ಕುಗಳು, ಆ ದಿಕ್ಕು ಈ ದಿಕ್ಕಿನಲ್ಲಿ ಕೂಡ ಈ ವಿಚಾರ ಬೇರೆ ಬೇರೆ ಆ್ಯಂಗಲ್ನ ಪಡ್ಕೊಂಡು ಕೆಲವರು ಅವರಿಗೆ ಬೇಕಾದ ನಿಟ್ಟಿನಲ್ಲೇ, ಬೇಕಾದ ಆಯಾಮದಲ್ಲೇ ಮಾತಾಡ್ತಾ ಹೋದರು. ಕ್ಷೇತ್ರದ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯವನ್ನು ಮೂಡಿಸುವಂತಹ ಪ್ರಯತ್ನ ಆಯಿತು. ಆ ವಿಚಾರವಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಮಾತಾಡಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಆ ವಿಷಯವನ್ನೇ ಎತ್ಕೊಂಡಿದ್ದೇವೆ. ಇವತ್ತಿನ ವಿಷಯ ಚರ್ಚೆಗೆ ನಮ್ಮ ಜೊತೆಗೆ ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಹೆಡ್ ಆದಂತಹ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಕುಟ್ಟಪ್ಪ ಅವರು ವೆಲ್ಕಮ್. ನಮಸ್ತೆ. ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ರಾಜ್ಯ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿ 2ನೇ ಅವಧಿಗೆ ಆಯ್ಕೆ ಆಗಿದ್ದೀರಿ. ಅದು ಕೂಡ ಈ ಬಾರಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀರಿ. ಕೂರ್ಗ್ ಬಜ್ ವತಿಯಿಂದ, ಜೊತೆಗೆ ನಮ್ಮ ವೀಕ್ಷಕರ ವತಿಯಿಂದ ನಿಮಗೆ ಅಭಿನಂದನೆಗಳು. ಧನ್ಯವಾದ. ವಿಷಯ ನಾನು ಹೇಳಿದಾಗೆ ಧರ್ಮಸ್ಥಳ ವಿಚಾರ, ಈವರೆಗೂ ನಾವು ಎಲ್ಲೂ ಕೂಡ ಈ ವಿಚಾರವನ್ನು ಮಾತಾಡಿರಲಿಲ್ಲ. ಆದರೆ ಈಗ ಒಂದು ಹಂತಕ್ಕೆ ಅದು ಅಂತ್ಯ ಕಾಣುವಂತ ಬರ್ತಾ ಇದೆ. ಆ ಚರ್ಚೆ ಆದಂತಹ ಬೆಳವಣಿಗೆಗೆ ಎಲ್ಲವೂ ಕೂಡ ಆರಂಭದಿಂದಲೂ ಕೂಡ ನೀವು ಈ ವಿಷಯವನ್ನು ಗಮನಿಸ್ತಾ ಇದ್ದೀರಿ. ಎಲ್ಲವನ್ನು ನೋಡಿದಾಗ ಯಾವ ರೀತಿಯಾದಂಥ ಅಭಿಪ್ರಾಯ ನಿಮ್ಮ ಕಡೆಯಿಂದ ವ್ಯಕ್ತ ಆಗ್ಬೋದು ಅಂತ ನನಗೂ ಕುತೂಹಲ ಇದೆ. ಕೋಟ್ಯಾಂತರ ಭಕ್ತರು ಬರುವಂಥ ಕ್ಷೇತ್ರ ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರ. ರಾಜ್ಯದ ಬಹುತೇಕ ಭಕ್ತರುಗಳು, ಧಾರ್ಮಿಕ ನಂಬಿಕೆ ಇರುವಂತಹ, ಶ್ರದ್ಧೆ ಭಕ್ತಿಯಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಧರ್ಮಸ್ಥಳ ಕ್ಷೇತ್ರಕ್ಕೆ ವರ್ಷಕ್ಕೊಂದು ಬಾರಿ ಆದರೂ ಭೇಟಿ ನೀಡುವುದನ್ನು ರೂಢಿಸ್ಕೊಂಡಿದ್ದಾರೆ. ಜೀವನದ ಭಾಗ ಅಂತ ಹೇಳಿ ರೂಢಿಸ್ಕೊಂಡಿದ್ದಾರೆ. ಶ್ರೀ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಭಯ ಭಕ್ತಿಯನ್ನು ಅಪಾರ ಸಂಖ್ಯೆಯಲ್ಲಿ ಭಕ್ತರುಗಳು ಹೊಂದಿದ್ದಾರೆ. ಅದರೊಂದಿಗೆ ಶ್ರೀ ಕ್ಷೇತ್ರದಲ್ಲಿ ಮಾಡ್ತಿರುವಂಥ ಅನ್ನದಾನ, ಯಾರೇ ಬಂದರೂ ಹಸಿದುಕೊಂಡು ಹೋಗಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ಅನ್ನದಾನ, ದೊಡ್ಡ ಮಟ್ಟದ ಅನ್ನದಾನವನ್ನು ನಿರಂತರವಾಗಿ ಮಾಡ್ತಿರುವುದನ್ನು ನಾವು ಗಮನಿಸ್ಬೋದು. ವ್ಯವಸ್ಥಿತವಾಗಿ ಯಾವುದೇ ಲೋಪವಾಗದ ರೀತಿಯಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಹಸಿದು ಹೋಗಬಾರ್ದು ಕ್ಷೇತ್ರಕ್ಕೆ ಬಂದವರು ಅಂತ ಹೇಳುವಂಥದ್ದು, ಅದು ದೊಡ್ಡ ಮಟ್ಟದ ಅನ್ನದಾನ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದರೊಂದಿಗೆ ಅವರು ಶಿಕ್ಷಣ ಕ್ಷೇತ್ರದಲ್ಲೂ ಸಹ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡ್ತಿರುವಂಥದ್ದನ್ನು ಸಹ ನಾವು ಗಮನಿಸ್ಬೋದು. ರಾಜ್ಯದ ವಿವಿಧೆಡೆಯಲ್ಲಿ SDM ಕಾಲೇಜುಗಳಿರುವುದನ್ನು ನಾವು ಗಮನಿಸ್ಬೋದು. ಅದರೊಂದಿಗೆ ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ಅವರು ತೊಡಗಿಸಿಕೊಂಡಿರುವುದನ್ನು ನಾವು ಗಮನಿಸ್ಬೋದು. ಗ್ರಾಮೋದ್ಯ ಸಂಘದ ಮೂಲಕ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡೋದರ ಮೂಲಕ ದಾಖಲೆ ಇಲ್ಲದವರಿಗೆ, ಆಸ್ತಿಪಾಸ್ತಿ ಇಲ್ಲದವರಿಗೆ ಒಂದು ಶ್ಯೂರಿಟಿ ಲೋನ್ ಬೇಡಬೇಕಾದ್ರೆ ನಮ್ಮ ಹತ್ರ ಏನಾದ್ರು ಆಸ್ತಿ ಬೇಕಾಗುತ್ತೆ. ಆಸ್ತಿ ಇಲ್ಲದ ಅಸಂಖ್ಯಾತ ಜನರಿಗೆ ದೊಡ್ಡ ಮಟ್ಟದ ನೆರವು ನೀಡುತ್ತಿರುವಂಥದ್ದು ಶ್ರೀ ಕ್ಷೇತ್ರ. ಅದನ್ನು ಬಡ್ಡಿ ಹೆಚ್ಚಾಯಿತು ಅಂತ ಹೇಳೋದನ್ನು ಮಾತಾಡ್ತಾರೆ. ಯಾರೂ ಅವರಿಗೆ ಮನೆಗೆ ಬಾಗಿಲಿಗೆ ಬಂದು ದುಡ್ಡು ತಗೊಳ್ಳಿ, ಸಾಲ ತಗೊಳ್ಳಿ ಅಂತ ಕೊಡ್ತಾ ಇಲ್ಲ. ಜನರ ನೀಡಿ ಇರುವವರಿಗೆ ಕೊಡ್ತಾ ಇರುವಂಥದ್ದು. ಅದೊಂದು ಕ್ರಮಬದ್ಧವಾಗಿ ವ್ಯವಸ್ಥೆನೂ ಕ್ರಮಬದ್ಧವಾಗಿ ನಡೀತಿದೆ. ಶ್ರೀ ಕ್ಷೇತ್ರವೇ ಈ ಆಸ್ತಿಪಾಸ್ತಿ ಇಲ್ಲದವರಿಗೆ ಶ್ಯೂರಿಟಿಯನ್ನು ಶ್ರೀ ಕ್ಷೇತ್ರವೇ ಧರ್ಮಸ್ಥಳವೇ ಕೊಡ್ತಾ ಇದೆ. ಶ್ಯೂರಿಟಿ ಬ್ಯಾಂಕಿಂದ ಕೊಡುವ ಲೋನಿಗೆ ಇವರೇ ಶ್ಯೂರಿಟಿ ಆಗ್ತಾ ಇದ್ದಾರೆ. ಕಾನೂನು ಭಾಗದಲ್ಲಿ ಏನು ಬಡ್ಡಿದರ ವಿಧಿಸ್ತಾರೆ, ಅದು ಪ್ರಕ್ರಿಯೆಗಳು ನಿಯಮಬದ್ಧವಾಗಿ ಇದ್ದರೆ ಇದೆ. ಅದನ್ನು ಪ್ರಶ್ನೆ ಮಾಡುವ ಅವಕಾಶಗಳಿದೆ, ಪ್ರಶ್ನೆ ಮಾಡಿದೆ. ಅಂದರೆ ಶ್ರೀ ಕ್ಷೇತ್ರಕ್ಕೆ ಕಳಂಕ ತರುವ ರೀತಿಯಲ್ಲೂ ಅದನ್ನು ಚರ್ಚೆ ಮಾಡ್ತಿರೋದಕ್ಕಾಗಿ ನಾನು ಅದನ್ನು ಬಡ್ಡಿ ಬಗ್ಗೆ ಹೇಳಿದೆ. ಅದರೊಂದಿಗೆ ರಾಜ್ಯದ ಇರ್ಬೋದು, ಅಕ್ಕಪಕ್ಕದ ರಾಜ್ಯಗಳಿರ್ಬೋದು, ದೊಡ್ಡ ಮಟ್ಟದ ದೇವಸ್ಥಾನಗಳ ಅಭಿವೃದ್ಧಿಗೂ ಶ್ರೀ ಕ್ಷೇತ್ರದ ಕೊಡುಗೆಗಳಿದೆ. ಕೊಡಗು ಇರ್ಬೋದು, ಮಂಗಳೂರು ಇರ್ಬೋದು, ಅಥವಾ ಯಾವುದೇ ಚಿಕ್ಕಮಗಳೂರು ಇರ್ಬೋದು, ಹಲವಾರು ಜಿಲ್ಲೆಯ ದೇವಸ್ಥಾನಗಳ ಪುನಶ್ಚೇತನದಲ್ಲಿ ಶ್ರೀ ಕ್ಷೇತ್ರದ ಪಾತ್ರ ಇದೆ. ಕಾಮಂದರು ಯಾರೇ ಹೋಗಿ ದೇವಸ್ಥಾನದ ಪುನಶ್ಚೇತನ ಮಾಡ್ತೀನಿ ಅಂತ ಹೇಳಿ ಒಂದು ಪ್ರಾಜೆಕ್ಟನ್ನು ಕೊಟ್ಟಾಗ ಪ್ರಾರಂಭಿಕ ಹಣವನ್ನು ಅಲ್ಲೇ ಕೊಡ್ತಾರೆ. ಒಂದು 5 ಲಕ್ಷನೋ 10 ಲಕ್ಷನೋ 2 ಲಕ್ಷನೋ ಅವರ ಪ್ರಾಜೆಕ್ಟ್ ಮೇಲೆ ಒಂದು ಪ್ರಾರಂಭಿಕ ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಏನು ಮುನ್ನುಡಿ ಬರಿಬೇಕಾದ್ರೆ ಆ ಮುನ್ನುಡಿಯನ್ನು ಇರುವ ಆರ್ಥಿಕ ಸಮಸ್ಯೆಯನ್ನು ಪ್ರಥಮ ಹೆಜ್ಜೆಯಲ್ಲಿ ಅವರು ನಿರ್ವಹಿಸಿದನ್ನು, ನಿವಾರಣೆ ಮಾಡುವುದನ್ನು ನಾವು ಗಮನಿಸ್ತಾ ಬಂದಿದ್ದು. ಸುಮಾರು ದೇವಸ್ಥಾನಗಳ ಪುನಶ್ಚೇತನಕ್ಕೆ ಅಥವಾ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಕಾರಣವಾಗಿರುವಂಥದ್ದು. ಒಂದು ದೇವಸ್ಥಾನದ ಕ್ಷೇತ್ರದ ಪುನರುತ್ಥಾನ ಆದ ನಂತರ ಅದರಿಂದ ಸ್ಫೂರ್ತಿ ಪಡೆದು ಮತ್ತಷ್ಟು ದೇವಸ್ಥಾನಗಳ ಅಭಿವೃದ್ಧಿ ಆಗುವುದಕ್ಕೂ ಧರ್ಮಸ್ಥಳ ಇವತ್ತು ಕಾರಣವಾಗಿರುವಂಥದ್ದು. ಅದರೊಂದಿಗೆ ಮದ್ಯವರ್ಜನ ಶಿಬಿರಗಳ ಆಯೋಜನೆ ಮಾಡುವುದರ ಮೂಲಕ ಮದ್ಯ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು, ಕುಟುಂಬಗಳ ಸಂಸಾರಗಳು ಹಾಳಾಗದ ರೀತಿಯಲ್ಲಿ ಗಮನ ಹರಿಸಬೇಕು ಅಂತ ಹೇಳೋದು ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಬಂದಿರೋದು. ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೊಡ್ಡ ಮಟ್ಟದ ಧಾರ್ಮಿಕ ಕ್ಷೇತ್ರ. ನಮ್ಮ ರಾಜ್ಯದಲ್ಲೇ, ದಕ್ಷಿಣ ಭಾರತದಲ್ಲೇ ಒಂದು ಪ್ರಖ್ಯಾತಿ, ತಿರುಪತಿ ಮಾದರಿಯಲ್ಲಿ ಹೆಚ್ಚು ಭಕ್ತರನ್ನು ಸೆಳೆಯುವಂಥ ಕ್ಷೇತ್ರ. ಈ ಕೆಲವು ತಿಂಗಳುಗಳು ನಡೆದ ಘಟನೆಗಳೇನಿದೆ, ಅದಕ್ಕೂ ಮೊದಲು ಒಂದು 12 ವರ್ಷ ಹಿಂದೆ ಸಾವನ್ನಪ್ಪಿದಂಥ ಸೌಜನ್ಯ ಪ್ರಕರಣನ ಇಟ್ಟುಕೊಂಡು ಅಥವಾ ಆ ವಿಷಯನ ಎತ್ತುಕೊಂಡು ಒಂದು ಹೋರಾಟ ನಡೀತಾ ಇತ್ತು.
ಅದರ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವ ರೀತಿಯಲ್ಲಿ ಆ ಬುರುಡೆಯನ್ನು ಕೋರ್ಟಿಗೆ ತಂದು ಹಾಜರುಪಡಿಸಿ ಅಲ್ಲಿ ಕ್ಷೇತ್ರದಲ್ಲಿ ಅತ್ಯಾಚಾರ ಕೊಲೆಗಳು ಹೇರಳ ಪ್ರಮಾಣ ನಡೀತಾ ಇದೆ, ನಾವೇ ಹಣವನ್ನು ಹೂತಾಕಿದ್ದೀವಿ, ನಾನೇ ಅದನ್ನು ಬುರುಡೆಯನ್ನು ತಂದಿದ್ದೀನಿ ಅಂತ ಹೇಳುವಂಥ ಮಂಡ್ಯದ ಚಿನ್ಮಯ ಬಂದು ಕೋರ್ಟಿಗೆ ಹೇಳುವುದರ ಮೂಲಕ ಅದೊಂದು ದೊಡ್ಡ ಪ್ರಕರಣದ ಬಂತು. ಆನಂತರ ಅದಕ್ಕೊಂದು ಪೂರಕವಾಗಿ ಲೇಡಿ ಸುಜಾತಾ ಭಟ್ ಬಂದು ನನ್ನ ಮಗಳು ಹೀಗಾಗಿದೆ ಅಂತೇಳಿ, ಅವಳಿಗೆ ಮಗಳೇ ಇಲ್ಲ, ಮಗಳು ಹೀಗೆ ಆಗಿದೆ ಅಂತ ಹೇಳುವುದನ್ನು ಅದೊಂದು ಎಪಿಸೋಡ್ ಬಂತು. ಇಡೀ ಎಲ್ಲ ಪ್ರಕರಣಗಳನ್ನು ನೋಡಿದ್ರೆ ಇಲ್ಲಿ ಅನ್ಯಾಯಕ್ಕೆ ನ್ಯಾಯ ಕೇಳೋದು, ದೌರ್ಜನ್ಯಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಳೋದು, ಈ ಉದ್ದೇಶದ ರೀತಿಯಲ್ಲಿ ಬಿಂಬಿಸಿಕೊಂಡು ಮಾಡಿರುವಂಥದ್ದು ಟಾರ್ಗೆಟ್ ಧರ್ಮಸ್ಥಳ. ಅದು ಹೊರತುಪಡಿಸಿದಂತೆ ಇದರಲ್ಲಿ ಯಾವುದೇ ಇಲ್ಲ. ಧರ್ಮಸ್ಥಳಕ್ಕೆ ಕಳಂಕ ತರಬೇಕು, ಭಕ್ತರು ಬರುವುದನ್ನು ತಡಿಬೇಕು ಅಂತ ಹೇಳುವುದರ ಟಾರ್ಗೆಟ್ ಮಾಡಿಯೇ ಇದನ್ನು ಮಾಡಿದರೆ ವಿನಃ ಬೇರೆ ಯಾವ ಉದ್ದೇಶವೂ ಇಲ್ಲ. ಸೌಜನ್ಯ ಅತ್ಯಾಚಾರ ಪ್ರಕರಣ ನಡೆದು 12 ವರ್ಷಗಳು ಕಳೆದು ಹೋಗಿದೆ. ಒಂದು ಕೋರ್ಟ್ಗಳು ತೀರ್ಪು ಬಂದಿದೆ, ತನಿಖೆಗಳು ದೊಡ್ಡ ಮಟ್ಟದ ತನಿಖೆಗಳು ನಡೆದಿದೆ. ಆ ತನಿಖೆಗಳಿಂದ ಏನು ಕಾನೂನು ಭಾಗದಲ್ಲಿ ಏನು ಆಗಬೇಕು ಆ ಪ್ರಕ್ರಿಯೆ ನೋಡಿ, ಒಂದು ಅತ್ಯಾಚಾರ ಆಗಿದೆ ಅಂತ ಹೇಳುವಾಗ ಲೀಗಲಿ ಅವಕಾಶಗಳಿರುವಾಗ ಅದನ್ನು ಬಳಸ್ಕೊಳ್ಬೇಕೇ ವಿನಃ ಸುಪ್ರೀಂ ಕೋರ್ಟಿಗೆ ಹೋಗೋದು, ಸುಪ್ರೀಂ ಕೋರ್ಟ್ ಮೂಲಕ ಕೇಳುವಂಥ ಪ್ರಶ್ನೆ ಅದನ್ನು ಕೇವಲ ಈ ವಿಷಯನ ಇಟ್ಟುಕೊಂಡು, ಸೌಜನ್ಯ ಪ್ರಕರಣ ಇಟ್ಟುಕೊಂಡು ಅದನ್ನ ಬಗ್ಗೆ ಮಾತಾಡುವಂಥದ್ದು. ಸೌಜನ್ಯದ ತಾಯಿ ನಡವಳಿಕೆ ಆಗಲಿ, ಆ ಸೌಜನ್ಯದ ಸೋದರ ಮಾವನ ನಡವಳಿಕೆಗಾಗಲಿ, ಇವರೆಲ್ಲರ ನಡವಳಿಕೆಗೂ ಬೇರೆ ರೀತಿಯಲ್ಲಿದೆ. ಸೌಜನ್ಯ ಬಿಟ್ಟುಕೊಂಡು ಇವರು ಕೆಲಸ ಮಾಡ್ತಾ ರೀತಿಯಲ್ಲಿ ಅವ್ರು ನಡ್ಕೊಂಡಿರುವಂತನ ಇದರಲ್ಲಿ ಗೊತ್ತಾಗುತ್ತೆ, ಈ ನಡೆದುಕೊಂಡ ರೀತಿಯಲ್ಲಿ. ಮತ್ತೆ ಈ ಪ್ರಾರಂಭಿಕ ಹಂತದಲ್ಲಿ ಅದು ಏನು ಅವರ ಟಾರ್ಗೆಟ್ ಧರ್ಮಸ್ಥಳ ಇದೆ, ಅದು ಸಕ್ಸಸ್ ಆಗಿದೆ ಪ್ರಾರಂಭಿಕ ಹಂತದಲ್ಲಿ. ನಾನೇ ಈ ಇಶ್ಯೂ ಆದ ನಂತರ ಕ್ಷೇತ್ರಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಭಕ್ತರೇ ಇಲ್ಲ. ಅದು ಅಂದ್ರೆ ಇವರಿಗೇನು ಭಕ್ತರು ಬರಬಾರ್ದಂತ ಉದ್ದೇಶ ಇತ್ತು, ಅದು ಈಡೇರಿದೆ. ಕಾವಂದರು ಒಬ್ಬ ನಡೆದಾಡುವ ದೇವರು ತಿರಭಾವನೆ. ಧರ್ಮಸ್ಥಳದ ಮಂಜುನಾಥನಿಗೆ ಏನು ಪ್ರಾರ್ಥನೆ ಸಲ್ಲಿಸ್ತಾರೆ, ಧರ್ಮಾಧಿಕಾರಿಯೊಟ್ಟಿಗೆ ಮಾತನಾಡೋದೇ ಮಂಜುನಾಥರೊಟ್ಟಿಗೆ ಮಾತಾಡಿದ ರೀತಿಯಲ್ಲಿ ಅವರು ಭಾವಿಸ್ತಾರೆ. ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾರೆ, ಕಾವಂದರ ಭೇಟಿ ಮಾಡ್ತಾರೆ. ಕಾವಂದರು ಹೇಳುವಂಥ ಒಂದೆರಡು ಮಾತುಗಳೇ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿ ಒಂದು ಹಾರೈಕೆ, ನಾವು ದೇವರನ್ನ ಭೇಟಿ ಮಾಡಿ ಬಂದಿದ್ದೀವಿ ಅಂತ ಹೇಳುವ ಭಾವದೊಂದಿಗೆ ಹೋಗೋದು. ಅಂತ ಕಾವಂದರೇ ಒಂದ್ಸಲ ಶೇಕ್ ಆಗುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು, ನನಗೇನು ಆಗಿಲ್ಲ, ಇದರ ಬಗ್ಗೆ ನನಗೇನು ಅನಿಸಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ಹಾಗಾಗಿ ನನಗೇನು ಅನಿಸೋಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಒಂದು ಕ್ಷೇತ್ರಕ್ಕೆ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಿರುವಾಗ, ಅದು ಬರದೇ ಇರುವಾಗ ಸಹಜವಾಗಿ ಅದನ್ನು ಮುನ್ನಡೆಸ್ತಿರುವಂಥ ಕಾವಂದರಿಗೆ ಸಹಜವಾಗಿ ಮನಸ್ಸಿನಲ್ಲಿ ಒಂದು ಬೇಸರ ಆಗಿರುತ್ತೆ. ಆಗಲ್ಲ ಅಂತ ಹೇಳೋಕ್ಕೆ ಆಗೋಲ್ಲ. ಈ ಕ್ಷೇತ್ರದ ಕೊಡುಗೆ ಅಥವಾ ಈ ಜನರ ಮೇಲೆ ಹೊಂದಿರುವ ಪ್ರಭಾವ ಕಾರಣಕ್ಕಾಗಿ ಅವರನ್ನ ಮೋದಿ ಅವರು ಗುರುತಿಸಿ ಅವರು ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡಿರುವಂಥದ್ದು. ಅವರು ಬಿಜೆಪಿ ಅವರು ರಾಜ್ಯಸಭೆ ಸದಸ್ಯರು ಮಾಡಿದ್ರು ಸಹ ಇವಾಗಲೂ ಬೇರೆ ಪಕ್ಷದವರು ಸಹ ಅದೇ ಗೌರವವನ್ನು, ಅದೇ ಭಯಭಕ್ತಿಯನ್ನು ಕ್ಷೇತ್ರದ ಬಗ್ಗೆ ಇಟ್ಕೊಂಡಿರೋದನ್ನು ನಾವು ಗಮನಿಸ್ಬೋದು. ಈಗ ಕಾಂಗ್ರೆಸ್ ನಾಯಕರುಗಳಿರ್ಬೋದು, ದಳದ ನಾಯಕರಿರ್ಬೋದು, ಅವರೇನು ಬಿಜೆಪಿ ನೇಮಕ ಆಗಿದ್ದಾರೆ, ಅವರು ಬಿಜೆಪಿ ಸಂಸದರು ಅಂತ ಹೇಳೋ ಭಾವನೆಯಲ್ಲಿ ಯಾರೂ ಇಲ್ಲ. ಅವರೊಬ್ಬ ರಾಜ್ಯಸಭೆಯನ್ನು ಇಡೀ ಪಕ್ಷಾತೀತವಾಗಿ ಆಗಿದ್ದಾರೆ ಅಂತ ಹೇಳೋ ಭಾವನೆಯಲ್ಲೇ ಅದು ಕೊಡುವಂಥ ಇವನ್ ಅದೇ ಆಫರನ್ನು ಕಾಂಗ್ರೆಸ್ ಅವರು ಅವ್ರನ್ನ ಅವ್ರ ರಾಜ್ಯಸಭೆಗೆ ಅಥವಾ ಲೋಕಸಭೆಗೆ ನಿಲ್ಲಿಸುವ ಪ್ರಯತ್ನಗಳನ್ನು ಅವರು ಸಹ ರಾಜಕೀಯವಾಗಿ ಅದನ್ನು ಯೋಚನೆ ಮಾಡ್ತಾ ಬಂದಿದ್ರು. ಈ ಟಾರ್ಗೆಟ್ ಮಾಡೋದನ್ನು ಅವರು ಸಕ್ಸಸ್ ಆಗಿದೆ ಅಂತ ಹೇಳಿದಾಗೆ ಇದು ಇನ್ನೂ ಮುಂದುವರೆದಿದ್ದರೆ ಇನ್ನು ಕ್ಷೇತ್ರಕ್ಕೆ ಬರುವ ಅವರ ಉದ್ದೇಶಗಳು ಪೂರ್ಣ ಪ್ರಮಾಣದ ಈಡೇರ್ತಿತ್ತು. ಬಹುಶಃ ಸರ್ಕಾರ ಯಾವ ಉದ್ದೇಶಕ್ಕೂ ಮಾಡ್ತೋ ಗೊತ್ತಿಲ್ಲ, ತಕ್ಷಣ ಒಂದು ತನಿಖಾ ತಂಡವನ್ನು SIT ರಚನೆ ಮಾಡುವ ಮೂಲಕ ಎಲ್ಲ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಆದರೆ ಅದು ಯಾವಾಗ ತಾರ್ಕಿಕ ಅಂತ್ಯ ಆಗುತ್ತೆ ಅಂತ ಹೇಳಿದ್ರೆ SIT ಅವರು ಪ್ರಾಮಾಣಿಕವಾಗಿ ಏನು ವರದಿಯನ್ನು ಕೊಡಬೇಕಾಗುತ್ತೆ. ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲದ ಪ್ರಖ್ಯಾತ ಪೊಲೀಸ್ ಅಧಿಕಾರಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು, ಖ್ಯಾತನಾಮ ಪೊಲೀಸ್ ಅಧಿಕಾರಿಗಳು, ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಹಲವರು ಆ ತಂಡದೊಳಗೆ ಇದ್ದಾರೆ. ಸತ್ಯವನ್ನು ಹಲವಾರು ಪ್ರಕರಣದಲ್ಲಿ ತನಿಖೆ ಮಾಡಿ ವರದಿಯನ್ನು ಕೊಟ್ಟಂಥವ್ರು. ಇದರಲ್ಲಿ ಸತ್ಯವಾದಂಥ ವರದಿ ಸರ್ಕಾರದ ಮುಂದೆ ಬರಬೇಕು. ಸರ್ಕಾರ ಅದನ್ನು ಜನತೆ ಮುಂದೆಯೂ ಆ ವರದಿಯನ್ನು ತೆರೆದಿಡಬೇಕು. ಏನಾದರೂ ಟಾರ್ಗೆಟ್ ಧರ್ಮಸ್ಥಳದ ಹಿಂದಿರುವಂಥ ರೂವಾರಿಗಳು ಯಾರಲ್ಲಿದ್ದಾರೆ ಅವರೆಲ್ಲರನ್ನ ಬಯಲುಗೊಳಿಸುವಂಥ, ಮುಂದೆ ಈ ರೀತಿಯ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಯಾರೆಲ್ಲ ನಡೆದುಕೊಂಡಿದ್ದಾರೆ ಅದಕ್ಕೆ ಒಂದು ಅಂತ್ಯ ಹಾಡಲೇಬೇಕಾಗುತ್ತೆ. ಹಲವಾರು ವಿಚಾರಗಳು, ಕೆಲವರು ಅದರಿಂದ ಏನು ಈ ಧರ್ಮಸ್ಥಳ ವಿಚಾರದ ಬಗ್ಗೆ ಮಾತನಾಡ್ತಿದ್ದಂಥ ವ್ಯಕ್ತಿಗಳಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ವಿಚಾರ ಮಂಡನೆ ಮಾಡುವವರು, ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿಗಳು ಸಹ ಅದರೊಳಗೆ ಇದ್ದಾರೆ. KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ಸಹ ಇದರೊಳಗೆ ಅದನ್ನು ಹೋರಾಟ ಈ ಬುರುಡೆ ಗ್ಯಾಂಗ್ ಅಥವಾ ಈ ಬುರುಡೆ ಪ್ರಕರಣದಲ್ಲಿ ಇಲ್ಲ, ಅವರು ಪ್ರತ್ಯೇಕವಾಗಿ ಅದನ್ನು ಮುಂದುವರಿಸ್ತಿದ್ದಾರೆ. ಅವರೊಂದು ಸ್ವಚ್ಛ ರಾಜಕೀಯ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಆಡಳಿತ ವ್ಯವಸ್ಥೆ ಬರಬೇಕು ಅಂತ ಹೇಳಿ ಒಳ್ಳೆಯ ಸದುದ್ದೇಶದಿಂದ ಲಕ್ಷಾಂತರ ರೂಪಾಯಿ ವೇತನ ಬರ್ತಿದ್ದನ್ನು ನಿರಾಕರಿಸಿ ಅಮೆರಿಕದಿಂದ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತಿದ್ರು. ಅವರು ಸಹ ಈ ಕ್ಷೇತ್ರದ ಸೌಜನ್ಯ ಪ್ರಕರಣವನ್ನು ಧ್ವನಿ ಎತ್ತುವ ಕೆಲಸಗಳನ್ನು ಮಾಡ್ತಾ ಇದ್ರು. ಸಹಜವಾಗಿ ಟಾರ್ಗೆಟ್ ಧರ್ಮಸ್ಥಳ ಅಂತ ಮಾಡುವ ರೀತಿಯಲ್ಲಿ ಅವರನ್ನ ಇದರಲ್ಲಿ ಪರಿಗಣಿಸಕ್ಕೆ ಸಾಧ್ಯ ಆಗೋಲ್ಲ. ಅವರಲ್ಲಿ ಭ್ರಷ್ಟಾಚಾರ, ಅನ್ಯಾಯ ಆಗಿದೆ, ತಪ್ಪಾಗಿದೆ ಅಂತ ಹೇಳುವಾಗ ಅದನ್ನು ಪ್ರಶ್ನೆ ಮಾಡುವಂಥ
ಇದಿದೆ. ಅದು ಈ ಬುರುಡೆ ಗ್ಯಾಂಗ್ ಅಥವಾ ಈ ಕಳಂಕ ತರಬೇಕು ಅಂತ ಪ್ಲಾನ್ ಒಳಗೆ ಅವರು ಇದ್ದಾಗೆ ಕಾಣೋದಿಲ್ಲ. ಅದನ್ನ ಇದು ಅವರು ಹೊರತುಪಡಿಸಿದಂತೆ ಎಲ್ಲೂ ಭಾಗವನ್ನು ಎಲ್ಲೂ ಬಳಸ್ಕೊಂಡು, ಈ ಚಿನ್ಮಯನ ನೋಡಿ ಅವರನ್ನ ಬಳಸ್ಕೊಂಡು ಒಂದು ಬುರುಡೆನ ಕೋರ್ಟಿಗೆ ಹಾಜರುಪಡಿಸಬೇಕಾದ್ರೆ ಎಷ್ಟು ಸಿದ್ಧತೆ ಆಗಿರುತ್ತೆ. ಒಂದೆರಡು ದಿನ ಪ್ಲಾನ್ ಅಲ್ಲ, ಪಕ್ಕಾ ಪ್ಲಾನ್ ಆಗಿ ಪೂರ್ವ ಸಿದ್ಧತೆಯನ್ನು ಬಹಳ ಹಿಂದಿನಿಂದಲೇ ಮಾಡಲಾಗಿ ಕಥೆಯನ್ನ ಹೆಣದು ಅದು ತಪ್ಪಬಾರದು ಅಂತ ಹೇಳೋ ರೀತಿಯಲ್ಲಿ ಎಲ್ಲವನ್ನ ಹೆಣದು ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಮಾಡಲಿ ಆಗ್ತಿಲ್ಲ ಅಂತ ಗೊತ್ತಾದ ತಕ್ಷಣ ಈ ಸುಜಾತ ಭಟ್ ಅನ್ನುವಂತಹ ಪಾತ್ರವನ್ನು ಸೃಷ್ಟಿ ಮಾಡಿ ಮತ್ತೊಂದು ಅನನ್ಯ ಭಟ್ ಅನ್ನು ಒಂದು ಕ್ರಿಯೇಟ್ ಮಾಡಿ ಅದನ್ನ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆಗೊಳಪಡಿಸಿ ಎಷ್ಟೊಂದು ಪ್ರಕರಣ ನೋಡಿ. ಅಲ್ಲಿ ಅವರಿಗೆ ಸುಜಾತ ಭಟ್ಟಿಗೆ ಮಕ್ಕಳೇ ಇಲ್ಲ. ಒಂದು ಅನನ್ಯ ಭಟ್ ಅಂತ ಮಗಳು ಬಂದ್ರು. ಅನನ್ಯ ಭಟ್ ಅಂತ ಬಳಸಿದ್ದು ಬೇರೆಯವ್ರ ಲೇಡಿ ಫೋಟೋ, ಎಲ್ಲಿ ಕೊಡಗಿನ ಲೇಡಿ ಒಬ್ಬರ ಫೋಟೋನ ಬಳಸಿದ್ದು. ಯಾವುದೋ ಎಷ್ಟು ಯೋಚನೆ ಮಾಡಿ ಅಂದ್ರೆ ಎಷ್ಟೋ ವರ್ಷದ ಹಿಂದೆ ಸಾವನ್ನಪ್ಪಿದ ಒಬ್ಬ ಮಹಿಳೆ ಫೋಟೋನ ತಮ್ಮ ಮಗಳು ಅಂತ ಹೇಳಿ ಸೃಷ್ಟಿ ಮಾಡಿ, ಅನನ್ಯ ಭಟ್ ಅಂತ ಸೃಷ್ಟಿ ಮಾಡಿ, ಆ ಸುಜಾತ ಭಟ್ಟದ ಪ್ರಹಸನ ಎಷ್ಟು ಮಟ್ಟಕ್ಕೆ ಪ್ರಹಸನ ಹೋಯ್ತದು. ಆವಾಗ ನಿಮಗೆ ಎಲ್ಲರಿಗೂ ಅನಿಸ್ತದೆ, ಶ್ರೀ ಕ್ಷೇತ್ರದಲ್ಲಿ ಇಷ್ಟೊಂದು ಆಗ್ತಾ ಇದೆಯಾ. ಈಗ ನೋಡಿ ನೇತ್ರಾವತಿಯಲ್ಲಿ ಆ ಭಾಗದಲ್ಲಿ ಆ ಗುಡ್ಡದಲ್ಲಿ ಹೆಣಗಳನ್ನ ಹೂತಿದೆ ಅಂತ ಹೇಳ್ತಾರೆ. ಯಾರು ಹೋಗಿ ನೇತ್ರಾವತಿಯಲ್ಲಿ ಸ್ನಾನ ಮಾಡೋಕ್ಕೆ ಮನಸ್ಸು ಬರ್ತದೆ? ಅತ್ಯಾಚಾರಗಳು ನಡೀತಾ ಇದೆ ಅಂತ ಹೇಳುವಾಗ ಅವರು ವಸತಿ ಗೃಹದಲ್ಲಿ ಯಾರು ಹೋಗಿ ಉಳಿಯಕ್ಕೆ ಮನಸ್ಸು ಬರ್ತದೆ? ಮತ್ತೆ ಬಿಜೆಪಿಯವರು ಕ್ಷೇತ್ರಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ. ಅವರು ಸಹ ಅದನ್ನ ರಾಜ್ಯಕ್ಕೆ ಶೋ ಮಾಡದೆ ಬಿಟ್ರೆ ಏನು ಧಾರ್ಮಿಕ ಆಚರಣೆ ಮಾಡಲಿಲ್ಲ. ನಾನೇ ಗಮನಿಸಿದೆ, ಸಾಕಷ್ಟು ಜನ ಬಂದರು ಕ್ಷೇತ್ರಕ್ಕೆ, ನಾನು ಅಲ್ಲಿದ್ದ ಸಂದರ್ಭದಲ್ಲಿ. ಅವರ ಪ್ರತಿಷ್ಠೆಗೆ ವೇದಿಕೆಯಾಗಿ ಅವ್ರು ಬಂದವರು ಯಾರು ಹೋಗಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಲಿಲ್ಲ, ವಸತಿ ಗೃಹದಲ್ಲಿ ಉಳಿಲಿಲ್ಲ, ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳು ನೆರವೇರಿಸಲಿಲ್ಲ. ಆಗ ಇವ್ರು ಬಂದಿದ್ದು ನಾವು ಏನು ಬೆಂಬಲ, ಇದು ಬೆಂಬಲ ಅಲ್ಲ. ನಿಜವಾಗಿ ಬೆಂಬಲ ಏನು ಬೇಕಾಗಿತ್ತು? ಅವರ ಧಾರ್ಮಿಕ ಆಚರಣೆಗಳಿಗೆ ಸಪೋರ್ಟ್ ಮಾಡಬೇಕಿತ್ತು. ವಸತಿ ಗೃಹದಲ್ಲಿ ಉಳಿಬೇಕಾಗಿತ್ತು. ನಂಬಿಕೆ ಬರಬೇಕಲ್ವಾ? ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜಾ ಪುನಸ್ಕಾರವನ್ನು ಮಾಡೋದಾದ್ರೆ ಆವಾಗ ನಿಜವಾಗಿ ಬೆಂಬಲ ಅನ್ನಿಸ್ತು. ಇವರ ನನಗೆ ಅನಿಸ್ತು ಆವಾಗ ಎಷ್ಟು ರಾಜಕೀಯವಾಗಿ ಇವರು ಒಂದು ಕ್ಷೇತ್ರವನ್ನು ಸಹ ರಾಜಕೀಯ ಉದ್ದೇಶಕ್ಕಾಗಿ ಹೀಗೂ ಬಳಸ್ತಾರೆ. ಅವರ ಉದ್ದೇಶ ನಾವು ಧರ್ಮಸ್ಥಳಕ್ಕೆ ಬೆಂಬಲ ಕೊಟ್ಟಿದ್ದೀವಿ, ನಾವು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀವಿ, ಬಂದು ಹೋಗಿರೋದು ಏನೂ ಇಲ್ಲ. ವಿಸಿಟರ್ಸ್ಗಳು ಅವತ್ತೇ ಹೋಗೋದು ಅವತ್ತೇ ಬರೋದು. ಅದರಿಂದ ಅವ್ರ ಏನು ಬೆಂಬಲಗಳು ಅದರೊಳಗೆ ಇಲ್ಲ, ಯಾರು ಪ್ರಚಾರ ಅಷ್ಟೇ. ಹೌದು. ಇವನ್ ನಾನು ಅಲ್ಲಿ ಕವಂದರೊಟ್ಟಿಗೆ ಮಾತಾಡ್ತಿದ್ದ ಸಂದರ್ಭದಲ್ಲಿ ಅವರು ಸಹ ಒಂದು ಮಾತನ್ನ ಹೇಳ್ತಾ ಇದ್ರು. ಈಗ ಎಲ್ಲರೂ ಬರ್ತಾ ಇದ್ದಾರೆ ಒಂದು ಹಂತಕ್ಕೆ. ಈ ಟಾರ್ಗೆಟ್ ಧರ್ಮಸ್ಥಳ ಅಂತ ಹೇಳಿ ಬಯಲುಗೊಳ್ಳಕ್ಕೆ ಸ್ಟಾರ್ಟ್ ಆದ ನಂತರ ಈ ಸುಜಾತ ಭಟ್ಟದ ವಿಚಾರ, ಚಿನ್ಮಯ ಬಂಧನ ಆದ ನಂತರ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ನಾವು ಕ್ಷೇತ್ರಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳೋ ಅವ್ರು ಆಗ ಹೇಳಿದ್ರು. ಎಲ್ಲ ಆಗಿ ಒಂದು ಹಂತ ಬಂದ ನಂತರ ಈಗೆಲ್ಲರೂ ಬೆಂಬಲ ಅಂತ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅವ್ರು ಬರಲಿ, ಆದ್ರೆ ಬರೋದು ಬೇಡ ಅಂತ ಹೇಳೋಲ್ಲ, ಬರ್ತಾ ಇದ್ದಾರೆ. ಇವರ ಅದೇ ಕ್ಷೇತ್ರಕ್ಕೆ ಕಳಂಕ ಬರುವ ರೀತಿಯಲ್ಲಿ ಇದ್ದಾಗ ಧ್ವನಿ ಎತ್ತಕ್ಕೆ ಧೈರ್ಯ ಮಾಡಲಿಲ್ಲ ಅಥವಾ ಬರಲಿಲ್ಲ. ಅವರು ಒಂದು ಅನುಮಾನ ಪಡುವ ರೀತಿಯಲ್ಲಿ ನಾವೆಲ್ಲಾದ್ರೂ ಗುರ್ತಿಸ್ಕೊಂಡ್ರೆ ನಮ್ಮ ಟಾರ್ಗೆಟ್ ಆಗ್ತೀವ ಅಂತ ಹೇಳುವ ರೀತಿಯಲ್ಲಿ ಅವರೆಲ್ಲ ಹಿಂದೆ ಸೆರೆದ್ರು ಅಂತ ಹೇಳುವಂತ ನೋಡಿ. ಅವರು ಸಮಾಜಕ್ಕೆ ಕೊಡ್ತಿರೋ ಕೊಡುಗೆಗಳನ್ನು ಯಾರು ಪರಿಗಣನೆ ಮಾಡ್ತಾ ಇಲ್ಲ. ಪ್ರತಿ ವರ್ಷ ಆ ಗ್ರಾಮೋದಯ ಸಂಘಕ್ಕೆ 25 ಕೋಟಿ ಹಣವನ್ನು ಕ್ಷೇತ್ರದ ಬರುವಂಥ ದುಡ್ಡಿನ ಅಲ್ಲಿಗೆ ಕೊಡ್ತಿದ್ದಾರೆ. ಗ್ರಾಮೋದಯ ಸಂಘಕ್ಕೆ ಪ್ರತಿ ವರ್ಷ 25 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಆಕ್ಟಿವಿಟೀಸ್ ದುಡ್ಡು ಬಂದರೆ ಅದು ಇನ್ನೂ ವಿಸ್ತಾರ ಆಗಬೇಕು. ಒಂದು ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಈಗ ದಾಖಲಾತಿ ಇಲ್ಲದವರು, ಆಸ್ತಿಪಾಸ್ತಿ ಇಲ್ಲದವರಿಗೆ ಸರ್ಕಾರ ಕೊಡೋದಿಲ್ಲ ಲೋನ್. ಈಗ ನಾವು ಒಂದು ಬ್ಯಾಂಕಿಗೆ ಹೋಗಿ ಲೋನ್ ತಗೊಳ್ಬೇಕಂದ್ರೂ ಕೂಡ ಸಾಮಾನ್ಯ ಏನಿಲ್ಲದವನಿಗೆ ಹೋಗಿ ತಗೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಒಂದಷ್ಟು ದಾಖಲೆಗಳು, ಆ ದಾಖಲೆಗಳು ಸಂಗ್ರಹ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಹೌದು, ಅಲ್ಲ ಅದನ್ನೇ ಹೇಳಿ, ಸರ್ಕಾರ ಏನು ಮಾಡಬೇಕಾಗಿತ್ತು, ಈಗ ಅವರಿಗೆ ಸ್ವಉದ್ಯೋಗಕ್ಕೂ ಅವರ ಮಕ್ಕಳ ಎಜುಕೇಷನಿಗೂ ಬೇರೆ ಬೇರೆ ವಿಚಾರಗಳಿಗೆ ಏನು ಅವರಿಗೆ ಅಗತ್ಯವಾದಂತೆ ಏನು ಆರ್ಥಿಕ ಸಹಾಯ ಬೇಕು ಅದನ್ನು ಮಾಡ್ತಾ ಇಲ್ಲ ಸರ್ಕಾರ. ಅಲ್ಲೂ ಮತ ಸೆಳೆಯೋದಕ್ಕಾಗಿ ಉಚಿತ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ನಾನು ಹೇಳೋದು ಉಚಿತ ಸವಲತ್ತುಗಳು ಹಣ ಕೊಟ್ಟಿದ್ದು ಬಳಕೆ ಆಗ್ತಾ ಇದೆ. 2,000 ರೂಪಾಯಿ ಕೊಟ್ಟಿದ್ದು ಬಳಕೆ ಆಗ್ತಿದೆ, ಉಚಿತ ಪ್ರಯಾಣವನ್ನು ಬಳಕೆ ಆಗ್ತಾ ಇದೆ, ಕರೆಂಟ್ನು ಬಳಕೆ ಆಗ್ತಿದೆ, ಯುವ ನಿಧಿ ಕೊಡ್ತಿದ್ದು ಬಳಕೆ ಆಗ್ತಾ ಇದೆ. ಆ ಬಳಕೆ ಆಗ್ತಿದೆ ಅದು ಬೇರೆ, ಆದರೆ ಉದ್ದೇಶ ಏನಿದೆ ಅದರಲ್ಲಿ ಮತ ಪಡೆಯುವೇ ಉದ್ದೇಶ. ಪುನಃ ಅದರ ಬದಲು ಅವರ ಬದುಕನ್ನು ಅಭಿವೃದ್ಧಿಪಡಿಸೋದಕ್ಕೆ ಏನು ಯೋಜನೆ ಮಾಡಬೇಕಾಗುತ್ತೆ. ಇವನ್ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘ ನಂತರ ಇದನ್ನು ಮಾದರಿಯಾಗಿ ಬೇರೆ ಹಲವಾರು ರಾಜ್ಯಗಳಲ್ಲಿ ಸರ್ಕಾರಗಳೇ ಇಂಪ್ಲಿಮೆಂಟ್ ಮಾಡುವಂಥ ಕಡೆಗೆ ಅದನ್ನು ತಗೊಂಡೋಗಿದ್ದಾರೆ. ಒಂದು ಮಾದರಿ ಅದನ್ನು ಸರ್ಕಾರ ಈಗಲೂ ಮಾಡ್ಬೋದಲ್ವಾ? ಸರ್ಕಾರನೂ ಅಂಥ ಕೆಲಸಗಳನ್ನ ಮಾಡಬೇಕು. ಜನರನ್ನು ಎತ್ತುವ ಕೆಲಸ ಅದನ್ನು ಅವರು ಮಾಡ್ತಾ ಇದ್ದಾರೆ. ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅಲ್ಲಿ ನಾವೀಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಅಂದಾಕ್ಷಣ ಕೇವಲ ಒಂದು ಧರ್ಮಕ್ಕೆ, ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ಧರ್ಮಾತೀತವಾಗಿ ಎಲ್ಲ ಧರ್ಮದ ಜನರು ಕೂಡ ಆ ಸಂಘದೊಳಗೆ ಇದ್ದಾರೆ. ಅದರ ಲಾಭ ಅಂತ ಹೇಳೋ ಅಲ್ಲಿ ಸಿಗುವಂಥ ಸವಲತ್ತುಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅದರಿಂದ ಏಳಿಗೆಯನ್ನು ಕಂಡಂಥವ್ರು ಕೂಡ ಎಲ್ಲ ಧರ್ಮದವರು ಇದ್ದಾರೆ. ಅಲ್ಲ ಅದು ಒಂದು ಹೌದು, ಅದು ಒಂದು. ಇನ್ನೊಂದು ಅದರ ಮಧ್ಯದಲ್ಲಿ ನಾನು ಹೇಳುವಾಗ ನೆನಪಾಯಿತು, ಎಲ್ಲ ಸಾಲ ತಗೊಂಡವ್ರಿಗೆ ಒಂದು ಎಂಥ ಕೆಟ್ಟ ಮನಸ್ಥಿತಿಯ ಜನ ಅಂತ ನೋಡಿ. ಧರ್ಮಸ್ಥಳಕ್ಕೆ ತೊಂದರೆ ಆಗ್ತಿದ್ದಾರೆ, ಎಲ್ಲ ಆಗುತ್ತೆ, ನಾವು ಕೊಟ್ಟ ಲೋನ್ ಕಟ್ಟುವಂಥದ್ದು ಬೇಡ, ಅವ್ರಿಗೆ ತೊಂದರೆ ಆಗಲಿ ಅಂತ ಹೇಳಿ ಬಯಸುವಂಥದ್ದು. ನಾನು ಮಾತಾಡೋದು ಕೇಳಿದ್ದೀನಿ. ಈಗ ಅವ್ರು ನಮ್ಮ ಹತ್ರ ಎಷ್ಟೋ ಸಾಲ ಇದೆ, ನಾನು ಅವ್ರಿಗೆ ಸಮಸ್ಯೆ ಅವ್ರ ಸರ್ಕಾರ ಏನೋ ಮಾಡಿ ಅವ್ರನ್ನ ತೆಗೆದುಬಿಟ್ರೆ, ವ್ಯವಸ್ಥೆ ಹೋದರೆ, ಕೊಲಾಪ್ಸ್ ಆದರೆ ಈ ದುಡ್ಡು ನನಗೆ ಉಳಿತದಲ್ಲ ನೋಡಿ. ಆ ಕ್ಷೇತ್ರದಿಂದ ನನಗೆ ಒಂದು ಏನು ಶೂರಿಟಿ ಇಲ್ಲದೆ ನನಗೆ ಹಣ ಸಿಕ್ಕಿದೆ, ನನ್ನ ಏನೋ ಕೆಲಸಗಳು ನಡೀತಾ ಇದೆ, ಆ ಕ್ಷೇತ್ರ ಈ ಬಗ್ಗೆ ಕಳಂಕ ಆಗಿರಬಾರ್ದು, ತೊಡಗಬೇಕು ಅಥವಾ ಸಮಸ್ಯೆಯಿದ್ರೆ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ಹೇಳಿ ಬಯಸಲಿಲ್ಲ. ಎಂಥ ಸ್ವಾರ್ಥಿಗಳು, ವೈಯಕ್ತಿಕವಾಗಿ ಲಾಭ ಸಿಗುತ್ತೆ, ವೈಯಕ್ತಿಕವಾದ ಲಾಭ ಇಟ್ಕೊಂಡು ಪಡೆದವರು, ವೈಯಕ್ತಿಕ ಲಾಭ ಪಡೆದುಕೊಂಡವರು
ಆ ಹಣ ಕಟ್ಟದೆ ಆಗಲಿ ಆದರೆ ಒಳ್ಳೆದಲ್ಲ ಅಂತ ಹೇಳ್ಬೇಕು. ಎಷ್ಟು ಕೆಟ್ಟ ಮನಸ್ಥಿತಿಯ ಜನಗಳು ಅಂತ. ಅದು ಬಹಳ ಒಳ್ಳೆ ಬೆಳವಣಿಗೆ ಅಲ್ಲ ನನ್ನ ಪ್ರಕಾರ. ಯಾಕಂದರೆ ನನಗೆ ಉಪಕಾರ ಆದ ನಂತರ ನಾನು ಸ್ಮರಣೆ ಇರಬೇಕಾಗತ್ತಲ್ಲ, ಇನ್ನೇನು ಹಾಡ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟೋ ಕೋಟ್ಯಾಂತರ ಜನ ಸಹಾಯ ಪಡ್ಕೊಂಡವರೇ ಸಹ ಆ ಥರ ಒಂದು ಕೆಟ್ಟ ಮನಸ್ಸನ್ನು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಅಮೌಂಟಿಗಾಗಿ, ಅವ್ರಿಗೆ ದೊಡ್ಡ ಅಮೌಂಟ್ ಇರ್ಬೋದು, ಆ ಅಮೌಂಟ್ ಮನ್ನಾ ಆಗುತ್ತೆ ಅಥವಾ ಕಟ್ಟುವ ಕೆಲಸ ಬರೋದಿಲ್ಲ ಅಂತ ಹೇಳಿ ಒಂದು ಭಾವನೆಯಲ್ಲಿ ಒಂದು ಕೆಟ್ಟ ಬಯಸಿದವರು ಸಹ ಇದ್ದಾರೆ. ಕೃತಜ್ಞತಾ ಭಾವ ಇಲ್ಲದ ಇದು ಇನ್ನು ಕೆಟ್ಟ ಉದ್ದೇಶ, ದುರಾಲೋಚನೆ ನೋಡಿ. ಅವರ ಉದ್ದೇಶಕ್ಕಾಗಿ ಆ ಕ್ಷೇತ್ರ ಕಳಂಕ ಆದರೆ ಪರವಾಗಿಲ್ಲ, ನಮಗೆ ಒಳ್ಳೆದಾಗುತ್ತೆ ಅಂತ ಅವರು ಆ ಒಂದು ಸಣ್ಣ ಅಮೌಂಟಿಗೆ ಅವರು ಯೋಚನೆ ಮಾಡಬೇಕಾದ್ರೆ ನನ್ನ ರೀತಿಯಲ್ಲಿ ಅಥವಾ ಮುಂದೆ ಈ ರೀತಿ ಆರ್ಥಿಕ ಸಹಾಯವನ್ನು ಕೊಡುವಂಥವ್ರು ಯಾರು ಅಂತ ಹೇಳಿ ಯೋಚನೆ ಮಾಡಬೇಕಲ್ಲ. ಈಗ ನೋಡಿ, ಇಲ್ಲಿ 10 ಮಹಿಳೆಯರು ಸೇರಿ ಒಂದು ಸ್ವಸಹಾಯ ಸಂಘ ಮಾಡಿದರೆ, ಒಂದು ಮಹಿಳೆ ಲೋನ್ ತಗೊಂಡ್ರೆ ಅವಳು ಲೋನ್ ಕಟ್ಟದೆ ಹೋದರೆ ಉಳಿದ 9 ಜನರಿಗೆ ಆ ಜವಾಬ್ದಾರಿ. ಹಾಗಾಗಿ ಬೇರೆ ವಸೂಲಿ ಮಾಡೋಕ್ಕೆ ಬೇರೆ ಯಾರು ಹೋಗ್ಬೇಕಾಗಿಲ್ಲ. ಈ ಲೇಡಿ ಕಟ್ಟದಿದ್ರೆ ಉಳಿದವರೆಲ್ಲ ಅವ್ರ ಮನೆಗೆ ಹೋಗ್ತಾರೆ 9 ಜನ, ಅಥವಾ ಅವ್ರು ಹೋಗ್ತಾರೆ ಅಂದ್ರೆ ಭಯಕ್ಕಾಗಿ ಇವರು ಕಟ್ತಾರೆ. ಆ ಒಂದು ಭಯ ಇರಬೇಕಲ್ಲ. ಈಗ ನೀವು ಯಾರೋ ಆ ಪೊಲೀಸರು ಬರಬೇಕು, ಇಲಾಖೆಯವರು ಬರಬೇಕು, ಕೋರ್ಟಿಗೆ ಹೋಗ್ಬೇಕು, ಕೇಸ್ ಹಾಕಬೇಕು ಅಂತೇನಿಲ್ಲ. ಹಾಕಿದ ದುಡ್ಡಿಗೆ ತೊಂದರೆ ಇಲ್ಲ. ಯಾಕೆಂದ್ರೆ 9 ಜನರು ಒಬ್ಬ ಕಟ್ಟಿದ್ರೆ 9 ಜನ ಕಟ್ಟಬೇಕಾಗತ್ತಕ್ಕಂತೂ ಆ ಭಯಕ್ಕಾಗಿ ಇವರು ವಸೂಲಿ ಮಾಡ್ತಾರೆ. ಬಹುತೇಕ ಸಂದರ್ಭದಲ್ಲಿ ಸಮಸ್ಯೆ ಆಗೋದಿಲ್ಲ. ಆಗ ಎಲ್ಲರಿಗೂ ಒಂದು ವ್ಯವಸ್ಥೆ, ಸಿಸ್ಟಮ್ ಚೆನ್ನಾಗಿ ನಡೀತಾ ಹೋಗ್ತದಲ್ಲ. ಅಂದರೆ ಕೇವಲ ಎಲ್ಲ ಹೇಳ್ತಾರೆ ಅದೇನು ಧರ್ಮಸ್ಥಳಕ್ಕೇನು ಎಲ್ಲ ಭಕ್ತರು ಕೊಟ್ಟಂಥದ್ದು ಅಂತ ಹೇಳುವಂಥದ್ದು, ಅಲ್ಲಿ ಕ್ಷೇತ್ರದಲ್ಲಿ ಎಲ್ಲ ಜಾಗವನ್ನು ಪರ್ಚೇಸ್ ಮಾಡಿ ಇಡೀ ಏರಿಯಾವನ್ನು ನಮ್ಮದೇ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು, ಈ ಸಿಕ್ಕಿದ ಚಾನ್ಸಲ್ಲಿ ಎಲ್ಲ ಕಳಂಕಗಳನ್ನು ಕ್ಷೇತ್ರಕ್ಕೆ ಹಾಕುವಂಥ ಕೆಲಸಗಳನ್ನು ಸಹ ಮಾಡ್ತಾರೆ. ನಾನು ಹೇಳೋದು, ಧಾರ್ಮಿಕ ನಂಬಿಕೆಯನ್ನು ಚ್ಯುತಿ ಮಾಡೋದ್ರ ಮೂಲಕ ಒಂದು ಎಷ್ಟೋ ಜನ ಭಯಭಕ್ತಿಯಿಂದ ಬಾಳ್ವೆ ನಡೆಸ್ತಾ ಇದ್ದಾರೆ. ಈಗ ಒಂದು ದೇವರ ಹೆಸರಿನಲ್ಲಿ ದೇವರೇನೋ ನಮಗೆ ಶಿಕ್ಷೆ ಕೊಡ್ತಾರೆ ಅಂತ ಹೇಳೋದನ್ನು ಯೋಚನೆ ಮಾಡ್ತಾರೆ. ಒಂದು ಸೆಲ್ಫ್ ಕಂಟ್ರೋಲ್ ಆಗೋದಕ್ಕೂ ಸಹ ದೇವರು ಕಾರಣಗಳಾಗ್ತಿದ್ದಾರೆ. ಆ ಕಾರಣ ಒಳ್ಳೆಯ ಕಾರಣಕ್ಕಾಗಿ ಅದು ಬಳಕೆ ಆಗಬೇಕು ಸಹ, ಅದು ಮುಂದುವರಿಬೇಕು ಸಹ. ಧಾರ್ಮಿಕ ಭಾವನೆಯನ್ನು ಕೊಲೆಪ್ಸ್ ಮಾಡುವಂಥ ನೋಡಿ, ಟಾರ್ಗೆಟ್ ಧರ್ಮಸ್ಥಳ ಇಲ್ಲದೆ ಹೋದರೆ ಕರ್ನಾಟಕದ ಮಾಧ್ಯಮಗಳಿಗಿಂತ ಕೇರಳದ ಸೋಷಿಯಲ್ ಮೀಡಿಯಾದವರು ಯಾವ ರೀತಿಯಲ್ಲಿ ಮುಗಿಬಿದ್ರು. ಆಕ್ಚುಲಿ ಮೊದಲಿಗೆ ಆ ವಿಚಾರವನ್ನು ಎತ್ತಿಕೊಂಡಿದ್ದೆ ಕೇರಳದ ಮಾಧ್ಯಮಗಳು. ಯಾವ ರೀತಿಯಲ್ಲಿ ಅವರು ಅದೇ ಲಾರಿ ಮಾಲೀಕ ಅವ್ರದ್ದೇ ಲಾರಿ ಸಿಕ್ಕಾಕೊಂಡು ಎಷ್ಟೋ ದಿನ ಆಗಿತ್ತು ಪ್ರಕರಣ. ಆ ಮನುಷ್ಯನು ಬಂದು ದೊಡ್ಡ ಇದನ್ನ ಆ ಪ್ರಕರಣವನ್ನೇ ಬಳಸ್ಕೊಂಡು ಅದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅಲ್ಲಿ ಅವನು ಕ್ರೆಡಿಟ್ ತಗೊಂಡು ಹೊರಗೆ ಶುರು ಮಾಡಿದ. ಇಲ್ಲಿ ಬಂದು ಸಾಮಾಜಿಕ ಹೋರಾಟಗಾರನ ಶುರು ಮಾಡ್ಕೊಂಡ. ಅಲ್ಲಿ ನೋಡಿ, ಎಲ್ಲರೂ ಮುಗಿಬಿದ್ದವರು. ಆ ಹುಡುಗ, ಇನ್ನೊಬ್ಬ ಹುಡುಗ ಸೋಷಿಯಲ್ ಮೀಡಿಯಾದಲ್ಲಿ ಜಯಂತ್ ಅಲ್ಲ, ಇನ್ನೊಬ್ಬ ಹುಡುಗ ಯೂಟ್ಯೂಬಲ್ಲೇ ಮಾಡಿ ಸುಜಾತ ಪಟ್ಟದಲ್ಲ ಅದೇನೋ ದೊಡ್ಡ ನಡೆದು ಹೋಗಿದೆ ಅಂತ ತುಂಬ ಹುಡುಗರು ಮಾಡ್ತಿದ್ರು. ಆಬಿ ಅಂತ ಹೇಳೋದು, ಅವನೇ ಸಲಹೆ ಕೊಡೋದು, ಏನಲ್ಲೋ ತುಂಬ ಜನರಿಗೆ ಒಂದು ಬಹುಶಃ ಕೆಲವು ನನಗನ್ಸೋದು ಒಂದಷ್ಟು ಜನ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ಯೂಟ್ಯೂಬರ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಈ ಟಾರ್ಗೆಟ್ಗಳು ಗೊತ್ತಿಲ್ಲ. ನಾನು ದೊಡ್ಡವನಾಗಬೇಕು, ನಾನು ಏನೋ ಮಾಡ್ತಾ ಇದ್ದೀನಿ, ನಾನು ಸತ್ಯವನ್ನು ಹೇಳ್ತಿದ್ದೀನಿ, ಅನ್ಯಾಯ ಬಗ್ಗೆ ಧ್ವನಿ ಎತ್ತಾ ಇದ್ದೀನಿ, ಅತ್ಯಾಚಾರದ ಬಗ್ಗೆ ಧ್ವನಿ ಎತ್ತಾ ಇದ್ದೀನಿ, ಎಲ್ಲ ಮಾಧ್ಯಮಗಳ ಬಗ್ಗೆ ಮಾತಾಡುವವರೇ, ಎಲ್ಲ ಪತ್ರಕರ್ತರ ಬಗ್ಗೆ ಮಾತಾಡುವವರೇ, ಎಲ್ಲ ರಾಜಕಾರಣಿಗಳ ಬಗ್ಗೆ ಮಾತಾಡುವವರೇ, ಎಲ್ಲ ಧಾರ್ಮಿಕ ಮುಖಂಡರುಗಳ ಬಗ್ಗೆ ಮಾತಾಡುವವರೇ, ಎಲ್ಲ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಎಲ್ಲರೂ ಬಹುತೇಕ ಜನ ಮಾತಾಡುವವರೇ. ಈಗ ಮಾತಾಡೋರು ಎಲ್ಲಿ ಹೋದ್ರು? ಅದೇ ಅಲ್ಲಿ ಶುರು ಮಾಡಿದವರು ಅದಕ್ಕೆ ಅಂತ್ಯಕ್ಕೆ ಬರೋವಾಗಲೂ ಕೂಡ ಜೊತೆಗಿದ್ದು ಜನರಿಗೆ ವಿಷಯ ಈಗ ಸುಜಾತ ಭಟ್ ಪ್ರಕರಣ ಆದ ಬಗ್ಗೆ ಮಾತಾಡಬೇಕಿತ್ತಲ್ಲ, ಅವರು ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕಿತ್ತಲ್ಲ. ಯಾಕೆ ಮಗಳಿಲ್ಲದವಳು ಯಾವುದೋ ಲೇಡಿಯ ಬಳಸಿದ್ದಾರೆ, ಇಷ್ಟೆಲ್ಲ ಬಹಿರಂಗ ಆದ ನಂತರ ಮಾಡ್ಬೇಕಲ್ಲ. ಚಿನ್ಮಯ ಅವರು ಆದಾಗರು ಅವ್ರ ಬಗ್ಗೆನೂ ಮಾತಾಡ್ಬೇಕಲ್ಲ. ಅವರು ಅದನ್ನು ಮಾತಾಡೋದಿಲ್ಲ. ಈಗ ಇಡೀ ವ್ಯವಸ್ಥೆಯನ್ನ ಅಧೋಗತಿಗೆ ತಂದು ಒಂದು ಕ್ಷೇತ್ರವನ್ನ ಮಾಡಿ, ಇನ್ನು ನನಗನ್ಸೋದು 5-6 ವರ್ಷ ಬೇಕಾಗುತ್ತೆ ಆ ಕ್ಷೇತ್ರ ವಾಪಸ್ ಸ್ಥಿತಿ ಬರಕ್ಕೆ. ಸಹಜವಾಗಿ ಏನಾಗುತ್ತೆ, ನೀವು ಬೇಕಾದ್ರೆ SITಯಲ್ಲಿ ಅವ್ರ ಕಳಂಕ ಹೋಗ್ಬೋದು, ಅಥವಾ ಏನು ಪಾತ್ರ ಇಲ್ಲ ಅಂತ ಬರ್ಬೋದು, ಎಲ್ಲವೂ ಬರ್ಬೋದು. ಆದರೆ ಈ ಕಳಂಕ ಇರ್ತದಲ್ಲ, 100% ಇದು ತುಂಬ ದಿನಗಳಿಗೆ ಈ ಕಪ್ಪು ಚುಕ್ಕೆ, ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆಯನ್ನು ಅಂಟಿಸಿದ್ದಾರೆ. ನೀವು ಮಾಧ್ಯಮಗಳ ವಿಚಾರಕ್ಕೆ ಕೇಳ್ತಾ ಇದ್ದೀನಿ. ಕೇವಲ ಇಲ್ಲಿದ್ದು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಅಲ್ ಜಜೀರಾ ಅನ್ನುವಂಥ ಚಾನಲ್ಗಳೇ ಬಂದು ಅಲ್ಲಿ ವರದಿ ಮಾಡ್ಕೊಂಡಿದ್ದು ಹೋಗಿದ್ದಾವೆ. ಆದರೆ ಇವ್ರದ್ದು ಪ್ಲಾನ್ಗಳು ಹೇಗಿದ್ದಾವೆ ಅನ್ನೋ, ಯಾವ ಮಟ್ಟದಲ್ಲಿ ಇದ್ದಾವೆ ಅನ್ನೋದು ಅಲ್ಲ, ಅದನ್ನ ಕೊಲ್ಯಾಪ್ಸ್ ಮಾಡಿ. ಅದೇ ಈಗ ಒಂದು ವ್ಯವಸ್ಥೆಯಲ್ಲಿ ಏನಿರುತ್ತೆ, ಒಂದು ನಾಯಕತ್ವ ಇದ್ದಾಗ ನಾಯಕನನ್ನ ಮುಗಿಸಿದರೆ ಉಳಿದವರೆಲ್ಲ ಚೆಲ್ಲಪಿಲ್ಲಿ ಆಗ್ತಾರಲ್ಲ, ಹಾಗೇನೆ ಎಷ್ಟು ಜನ ಕೋಟ್ಯಾಂತರ ಜನರ ನಂಬಿಕೆನ ಘಾಸಿಗೊಳಿಸಿದ್ರೆ ಅದೊಂದು ಇಡೀ ವ್ಯವಸ್ಥೆನ ಕೊಲ್ಯಾಪ್ಸ್ ಮಾಡಿದ ರೀತಿಯಲ್ಲಿ ಆಗುತ್ತೆ. ನಾನು ಹೇಳುವಂಥದ್ದು, ಇವಾಗೂ ಎಲ್ಲೇ ಧರ್ಮಸ್ಥಳ ಅಂತಲೇ ಎಲ್ಲೇ ಅನ್ಯಾಯ ಅಕ್ರಮ ಅದೆಲ್ಲ ಆಗಿದ್ರೆ ಕಾನೂನು ಭಾಗದೊಳಗೆ ಏನೆಲ್ಲ ಕ್ರಮ ತಗೊಳ್ಳೋಕೆ ಏನೆಲ್ಲ ಪ್ರೋಸೆಸ್ ಇದೆ ಅದನ್ನು 100% ಮಾಡ್ಬೋದು. ಸುಮ್ಮನೆ ಅದನ್ನು ಒಂದು ಅನುಮಾನ ಎಲ್ಲೋ ಕೂತ್ಕೊಂಡು ಮಾಡುವಂಥದ್ದು, ದಾಖಲೆಗಳಿರಲ್ಲ, ಕ್ಷೇತ್ರದ ಬಗ್ಗೆ ಅರಿವಿರೋದಿಲ್ಲ, 4 ಜನ ಹೇಳೋದು, ಅದನ್ನು 10 ಜನ ಅದನ್ನು ಬಾಯಿಂದ ಆಜೆ ಹೌದು ಅಂತ ಹೇಳೋದು, ಇಡೀ ಕ್ಷೇತ್ರಕ್ಕೆ ಕಳಂಕ. ನಿಜವಾಗ್ಲೂ ನನಗೆ ಈಗಲೂ ಹೇಳೋದು, ಸರ್ಕಾರ ಯಾವುದೇ ಹಸ್ತಕ್ಷೇಪ ಮಾಡದೆ ಆ ವರದಿಯನ್ನು, ನೈಜ ವರದಿಯನ್ನು ಬರುವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಇರಬಾರ್ದು, ಬರಬೇಕು. ಅದರ ಸಾರ್ವಜನಿಕರಿಗೂ ಬಹಿರಂಗಪಡಿಸಬೇಕು. ಸರ್ಕಾರವೇ ಅದರ ಬಗ್ಗೆ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳಬೇಕು. ಇಲ್ಲ ಸಾಧ್ಯ ಆದರೆ ಆ SIT ರಚನೆ ಆಗುವ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನ ನಡೀತಾ ಇತ್ತು. ಅದಕ್ಕಾಗಿಯೇ ಒಂದು ವಿಶೇಷ ಕಾರ್ಯಕಲಾಪವನ್ನು ಅಧಿವೇಶನ ಮಾಡಿದ್ರೆ ಒಂದು 2-3 ದಿನದ ಕಲಾಪನ ನಡೆಸಿ ಆ ವಿಚಾರವನ್ನೆಲ್ಲ ಬಹಿರಂಗಪಡಿಸಬೇಕು. ಅದರ ಬಗ್ಗೆ ಚರ್ಚೆ ಮಾಡಬೇಕು, ಮುಕ್ತವಾಗಿ ಚರ್ಚೆ ಮಾಡಬೇಕು. ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಅದೊಂದು ಪಾಠ ಆಗಬೇಕು. ಸರ್ಕಾರವು ಏನು ಅದರಲ್ಲಿ ಯಾರೆಲ್ಲ ತಪ್ಪಿತಸ್ಥರುಗಳು ಇರ್ತಾರೆ
ಅವರಿಗೂ ಅದರಲ್ಲಿ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾರೇ ಪ್ರಭಾವಿಗಳು ಯಾರನ್ನೂ ರಕ್ಷಣೆ ಮಾಡೋ ಕೆಲಸಗಳಿಗೆ ಸರ್ಕಾರ ಹೋಗಬಾರ್ದು. ನನಗನ್ಸೋದು ಈ ವಿಚಾರದಲ್ಲಿ SIT ಅವರ ತನಿಖೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಏನೇನಾಯಿತು ಅಲ್ಲಿಗೆ ಅವರು ನಾವು ಮಾಡಿದ್ದೆಲ್ಲ ಸುಳ್ಳು ಅಂತ ಹೇಳ್ಕೊಂಡ್ರು, ಕಪೋಲಕಲ್ಪಿತ ಮಾಡಿ ಈ ರೀತಿ ಮಾಡಿದ್ವಿ ಅಂತ ಹೇಳಿದ್ರು ಅಂತ ವರದಿಯನ್ನು ಅಲ್ಲಿಗೆ ಅಷ್ಟಕ್ಕೆ ಒಪ್ಪಿಸೋದು ಬಿಟ್ಟು ಅದರ ಹಿಂದಿನ ಷಡ್ಯಂತ್ರ ಏನಿದೆ, ಆ್ಯಕ್ಚುಲಿ ಅಸಲಿ ತನಿಖೆ ಇಲ್ಲಿಂದ ಶುರು ಆಗಬೇಕು. ಅದರ ಹಿಂದೆ ಯಾರ್ಯಾರಿದ್ದಾರೆ, ಎಲ್ಲಿಂದ ಶುರುವಾಯಿತು, ಅದರ ಪ್ಲ್ಯಾನ್ಗಳು ಎಲ್ಲಿಂದ ಶುರುವಾಯಿತು, ಇಲ್ಲಿನವರೇ ಮಾಡಿದ್ದಾರಾ, ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರ್ಯಾರ್ದು ಹಸ್ತಕ್ಷೇಪಗಳಿದ್ದಾವೆ, ಅವರ ಪ್ರೊಪಗೊಂಡ ಏನಿತ್ತು, ಎಲ್ಲವನ್ನು ಇಲ್ಲಿಂದ ಶುರು ಮಾಡಿ ಇನ್ನೂ ತನಿಖೆಯನ್ನು ಅವರು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತ ನನಗನ್ನಿಸ್ತಾ ಇದೆ. ಅಲ್ಲ ಹೌದು, ಏಕೆಂದರೆ ಈಗ ರಾಜ್ಯದಲ್ಲದೆ ಹೊರಭಾಗದ ಅವರು ಸಹ ಇದರೊಳಗೆ ಇನ್ವಾಲ್ವ್ ಆಗಿರೋ ಕಾರಣಕ್ಕಾಗಿ ಎಲ್ಲವನ್ನ ಬಯಲುಗೊಳ್ಳಬೇಕು. ಅಂದರೆ SIT ವರದಿ ಆಧಾರದಲ್ಲಿ ಕೇಂದ್ರ ಸರ್ಕಾರನೇ ಉನ್ನತ ಮಟ್ಟದ ತನಿಖೆಯನ್ನು ರಚನೆ ಮಾಡಿ ಕೇಂದ್ರ ಮಟ್ಟದಿಂದ ಕೇಂದ್ರ ಸರ್ಕಾರ ಇದರ ಇಂಟರ್ಫಿಯರ್ ಆಗಬೇಕು. SIT ವರದಿ ಬಂದ ನಂತರ ಕೇಂದ್ರ ಸರ್ಕಾರವೂ ಸಹ ಮಧ್ಯಪ್ರವೇಶ ಮಾಡೋದ್ರೊಂದಿಗೆ ಆ ಒಂದು ಉನ್ನತ ತನಿಖೆಯನ್ನು ಕೇಂದ್ರ ಸರ್ಕಾರವೇ ಅದನ್ನು ಎತ್ಕೊಳ್ಬೇಕು. ಈಗ ಹಿಂದುತ್ವದ ಆಧಾರದಲ್ಲಿ ರಾಜ್ಯಕ್ಕೆ ಮಾಡುವಂತಹ BJP ಅವರು ಇದನ್ನ ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಬೇಕು. ಅದರಲ್ಲಿ ರಾಜ್ಯಕ್ಕೆ ಲಾಭಕ್ಕಾಗಿ ಪ್ರಯತ್ನ ಮಾಡುವಂಥದ್ದಲ್ಲ, ನೈಜ ಕಾಳಜಿಯೊಂದಿಗೆ ಇದನ್ನು ಕೇಂದ್ರ ಸರ್ಕಾರದಲ್ಲಿ ತೆಗೆದುಕೊಂಡು ಹೋಗಬೇಕು ಅಥವಾ ಗಮನಿಸ್ತಾರೆ ಅಂದುಕೊಳ್ಳುವ. ಯಾಕಂದರೆ ಕಾವಂದರು ಸಹ ರಾಜ್ಯಸಭೆ ಸದಸ್ಯರಾಗಿರೋ ಕಾರಣಕ್ಕಾಗಿ ಮೋದಿ ಅವರಿಗೂ ಗೊತ್ತಿದೆ, ಅಮಿತ್ ಶಾ ಅವರಿಗೂ ಗೊತ್ತಿದೆ, ಕ್ಷೇತ್ರದಲ್ಲಿ ಏನು ಆಗ್ತಿದೆ ಅಂತ ಹೇಳುವಂತಹ ಅರಿವು ಅವರಿಗೂ ಸಹ ಇರ್ತದೆ. ಕೇಂದ್ರ ಸರ್ಕಾರವು ಸಹ ಇಂಥ ಒಂದು ಧರ್ಮದ ಮೇಲೆ ಅಥವಾ ಧಾರ್ಮಿಕ ಕೇಂದ್ರದ ಮೇಲೆ, ಧಾರ್ಮಿಕ ಕ್ಷೇತ್ರದ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರನ್ನು ಹೊಂದಿರುವ ಕ್ಷೇತ್ರದ ಬಗ್ಗೆ ಟಾರ್ಗೆಟ್ ಮಾಡಿಕೊಂಡು ಮಾಡುವುದನ್ನು ಅದನ್ನೊಂದು ಸಾರ್ವತ್ರಿಕವಾಗಿ ಪಾಠ ಆಗುವ ರೀತಿಯಲ್ಲಿ ಏನಾದರೂ ಈ ಹಣದ ವಿನಿಮಯಗಳಾಗಿದೆ, ಅವರವ್ರ ಬೇರೆಯವರ ಖಾತೆಗಳಿಗೆ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ, ಅದನ್ನು ಅಧಿಕೃತವಾಗಿಯೇ ಘೋಷಣೆ ಮಾಡಬೇಕಾದ್ರೆ ಯಾರ ಖಾತೆಗೆ ಎಷ್ಟೆಷ್ಟು ಹಣ ಬಂದಿದೆ, ಹಣ ಕಳಿಸಿದವರು ಯಾರು, ಅವರನ್ನು ಕಮ್ಯುನಿಕೇಟ್ ಮಾಡಿದವರು ಏನು, ಅವರ ಉದ್ದೇಶಗಳೇನು, ಇದೆಲ್ಲವನ್ನ ಬಹಿರಂಗ ಪಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಅದನ್ನು ತಡೆಯುವಂಥ ಕೆಲಸ ಮಾಡ್ಬೋದು. ಆ ಸುಪ್ರೀಂ ಕೋರ್ಟ್ ಲಾಯರ್ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಚಾನಲಲ್ಲಿ ಎಷ್ಟು ಅದ್ಭುತವಾಗಿ ಮಾತಾಡ್ತಿದ್ರು, ಎಷ್ಟು ಅರಿವು, ಎಷ್ಟು ಕ್ಲಾರಿಟಿ, ಅದ್ಭುತವಾದ ಲಾಯರ್. ಎಂಥ ಕೇಸಿಗೆ ಹೋಗಿ ನಿಂತ್ಕೊಂಡ್ಬಿಟ್ರು ಅವರು, ಕಡೆಗೆ ಅವರೇ ಹಿಂದೆ ಸತ್ತು ಈಗ. ಅಲ್ಲ, ಎಷ್ಟು ಮಟ್ಟದ ಮಾತಾಡಿದ್ರು ಲಾಯರ್ಗಳು. ಆ ಚಿನ್ಮೇನ ಕವರ್ ಹಾಕೊಂಡು ಬರುವಾಗ, ಮಾಸ್ಕ್ ಹಾಕೊಂಡು ಬರುವಾಗ ಏನು ಲಾಯರ್ಗಳು ಓಡೋದು, ಒಬ್ಬರು ಲಾಯರ್ ಇಲ್ಲ. ಲಾಸ್ಟಿಗೆ ಚಿನ್ಮೇನ ಹೇಳ್ತಾರೆ ಅವ್ರ ಲಾಯರ್ಗಳೇ, ಅವ್ರು ಯಾರಿಗೆ ಬೇಡ, ನಾನೇ ನನ್ನ ಪರವಾಗಿ ನಾನೇ ಇದು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಲಾಯರ್ಗಳು ಎಷ್ಟು ಅವ್ರನ್ನ ಗೈಡ್ ಮಾಡ್ತಾ ಇದ್ರು, ಅವ್ರನ್ನ ಎಲ್ಲೋ ಇಟ್ಕೊಳ್ಳೋದು, ಅವ್ರ ಸುರಕ್ಷಿತ ದೃಷ್ಟಿಯಲ್ಲಿ ಮನೇಲಿ ಇಟ್ಟುಕೊಂಡು ಪ್ರತಿದಿನ ಪಾಠ ಮಾಡೋದು. ಆ ಯೋಚನೆ ಮಾಡಿ, ಪ್ರತಿದಿನ ಕೆಲಸ ಮಾಡುವಂಥ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಪೊಲೀಸರು ಗುಂಡಿ ಹೆಣ ಹೊತ್ತುವ ಕೆಲಸ, ಅಲ್ಲಿ ತೋರಿಸೋದು, ಇಲ್ಲಿ ತೋರಿಸೋದು, ಎಷ್ಟು ಅವ್ರು ಹಾಕಿದ ಪಾಯಿಂಟ್ನೆಲ್ಲ ಹುಡುಕಿದೆ. ಒಂದಷ್ಟು 16 ಪಾಯಿಂಟ್ಗಳನ್ನ ಹುಡುಕಿದ್ರು, ಒಂದಷ್ಟು ಗುಂಡಿ ತೆಗೆದ್ರು, ನೀರು ಬರೋವರೆಗೆ ತೆಗೆದ್ರು, ಏನೂ ಸಿಗ್ಲಿಲ್ಲ. ಅದು ನೋಡಿ, ಅದು ಎಲ್ಲವೂ ಸಹ ಎಲ್ಲ ಏರಿಯಾಗಳಲ್ಲಿ ಮಾಡೋದ್ರ ಮೂಲಕ ಭಯ ಸೃಷ್ಟಿ ಮಾಡಬೇಕು ಅಂತ ನಾನು ಹೇಳೋದಲ್ಲ. ಮತ್ತೆ ಅವ್ರು ಏನು ಟಾರ್ಗೆಟ್ ಮಾಡಿದರೆ ಅದರಲ್ಲಿ ಭಾಗಶಃ ಸಕ್ಸಸ್, ಅದು ಇನ್ನೂ ಸಹ ಕಂಟಿನ್ಯೂ ಸಕ್ಸಸ್ ಇದೆ ಅವರಲ್ಲಿ, ಸಹಜವಾಗಿರುತ್ತೆ. ಯಾರಿಗೂ ಭಯ ಇರುತ್ತೆ, ಇನ್ನು ಅಲ್ಲೆಲ್ಲ ಹೆಣ ಇದೆ ಅಂತ ನಾವು ಏನು ಸಿಗದೇ ಹೋದ್ರೂ ಸಹ ಆ ಫೀಲಿಂಗ್ ಸ್ಟಾರ್ಟ್ ಆಗ್ತದೆ. ನಾವು ಒಬ್ಬ ಜನಸಾಮಾನ್ಯನಾಗಿ ಅಲ್ಲಿಗೆ ಹೋದ್ರೂ ಕೂಡ ಅಲ್ಲಿ ಹೋದಾಗ ಮಾತಾಡ್ಕೊಳ್ತೀವಿ, ಇಂಥ ಜಾಗದಲ್ಲಿ ಟಿವಿಯಲ್ಲಿ ತೋರಿಸಿದ್ರು, ಇಂಥ ಜಾಗದಲ್ಲಿ ಗುಂಡಿ ಊತಕ್ಕಿರು, ಏನು ಸಿಗ್ಲಿಲ್ಲ, ಇಲ್ಲಿ ಬೇರೆ ಜಾಗದಲ್ಲೆಲ್ಲ ಊತ ಹಾಕಿರ್ಬೋದು, ಅಲ್ಲಿ ಅವ್ರ ಆತ್ಮಗಳು ಓಡಾಡ್ಬೋದು. ಆ ರೀತಿಯಾದಂಥ ಕಲ್ಪನೆ ಈ ಹಳ್ಳಿಗಾಡಿನ ಜನರು ಯಾವ ರೀತಿ ಮಾತಾಡ್ಕೊಳ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ಅದು ಮುಂದುವರಿಬೋದು ಕೂಡ. ಅಲ್ಲ 100%. ಯಾಕಂದರೆ ನಾನು ನೋಡಿದೆ, ಇಲ್ಲೊಂದು ಹಾಕಿದಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲೋ ಇಲ್ಲೋ ಚರ್ಚೆ ಆಗಿ ನಡೀತಾ ಇತ್ತು. ಒಂದು ಪಾಯಿಂಟಲ್ಲಿ ಹಾಕಿದ್ರು, ಅಲ್ಲಿ ಒಂದು ಏನೋ ಅವರು ತ್ಯಾಜ್ಯಗಳು ಹಾಕೋ ಜಾಗ ಏನೋ ಮಣ್ಣು ಹಾಕಿದರೆ ಈ ಪಾಯಿಂಟನ್ನು ಗುರುತಿಸೋದಕ್ಕೆ ರಾತ್ರೋರಾತ್ರಿ ಬಂದು ಮಣ್ಣು ಹಾಕಿಬಿಟ್ಟಿದ್ದಾರೆ, ಎಷ್ಟೋ ಅಡಿ ಮಣ್ಣು ಹಾಕಿದ್ದಾರೆ. ಹಾಗಾಗಿ ಅದು ಬಾಡಿ ಕೆಳಗಿರ್ಬೇಕು, ಸಿಗದಾಗೆ ಮಾಡಿದ್ದಾರೆ. ಅದಕ್ಕೆ ಹಂಗೂ ಹೇಳಿದ್ರು. ಲಾಸ್ಟಿಗೆ ಅವ್ರ ಪಾಯಿಂಟನ್ನು ಫಸ್ಟೇ ಹೇಳಿದ್ರೆ ಕಷ್ಟ ಅಂತ ಹೇಳಿ ಲಾಸ್ಟಿಗೆ ಹೇಳೋ ಕೆಲಸನೂ ಸ್ಟಾರ್ಟ್ ಮಾಡಿದ್ರು. ಏನೆಲ್ಲ ಪ್ರಹಸನ ಮಾಡಿದ್ದಾರೆ, ಒಂದೆರಡು ಪ್ರಹಸನ ಅಲ್ಲ, ಹಂದಿಗಳು ಒಕ್ಕಿ ತೆಗೆದುಕೊಂಡು ಅದನ್ನ ಬುರುಡೆನ ತಗೊಂಡೋಗಿದ್ದಾವೆ ಅನ್ನೋ ನಿಟ್ಟಿನಲ್ಲೂ ಕೂಡ ಯಾವ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ರು ಅಂತ ಅವರು ಜನರನ್ನ ಮಂಗ ಮಾಡ್ಲಿಕ್ಕೋ ಮರಳು ಮಾಡ್ಲಿಕ್ಕೋ ನಾವು ಹೇಳಿದ್ರೆ ಜನ ನಂಬ್ತಾರೆ ಅಂತ ಭಾವಿಸಿದ್ರಲ್ಲ ಅವರು. ಅಲ್ಲ, ತುಂಬ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ. ಯಾಕೆ ನೋಡಿ, ಅಲ್ಲೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯನ್ನೇ ಬಳಸ್ಕೊಂಡಾಗ ಸಹಜವಾಗಿ ಅವರೇ ಹೇಳಿದಾಗ, ಅವರೇ ಅಲ್ಲಿ ಕೆಲಸ ಮಾಡ್ತಿದ್ದವನ್ನ ಹೇಳಿದಾಗ ನಂಬುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹೌದು ನಾನೇ ಮಾಡಿದೆ ಅಂತ ಹೇಳಿ ಎಲ್ಲೂ ಅವಾಗ ಅನುಮಾನ ಪಡೋಕ್ಕೆ ಆಗೋಲ್ಲ. ಹೌದಲ್ವಾ, ನೋಡಿ ಅವರೇ ಹೇಳ್ತೇನೆ, ಇದಕ್ಕಿಂತ ಸಾಕ್ಷಿ ಏನು ಬೇಕು? ಈಗ SIT ತನಿಖೆ ಮಾಡದೆ, ಸರ್ಕಾರ ಎಲ್ಲಾದರೂ SIT ತನಿಖೆ ಮಾಡದೆ ಹೋಗಿದ್ರೆ ಬರೀ ಆರೋಪದಾಗಿದ್ದರೆ ನಿಜ ಅಂತ ಅನಿಸ್ಬಿಡ್ತಿತ್ತು. ಅಷ್ಟು ಡೆಪ್ತಿಗೆ ಹೋದ ನಂತರ ಕಾರಣ ಗೊತ್ತಾಗಿದ್ದು. ಈಗ ಏನು ಈ ಪ್ರಕರಣ ಎತ್ಕೊಂಡು ಮಾತಾಡ್ತಿದ್ರು, ಅವರೆಲ್ಲರೂ ಭಯ ಸ್ಟಾರ್ಟ್ ಆಗ್ತದೆ, ನಾವು ಅರೆಸ್ಟ್ ಆಗ್ಬೋದಾ ಹೇಳುವಂತ ಬರುತ್ತಾ. ಯೂಟ್ಯೂಬರ್ಸ್ ಸಹ ಹೇಳಿದ್ರು, ನನಗೆ ಮನೆ ಸಿಗ್ತಿಲ್ಲ, ಬಾಡಿಗೆ ಮನೆ ಸಿಗ್ತಿಲ್ಲ. ನಿಜವಾಗ್ಲೂ ಅವರೆಲ್ಲೂ ತನಿಖೆ ಆಗಬೇಕಾಗಿದೆ. ಏನು ಅವರು ಫೈನಾನ್ಷಿಯಲಿ ಸಪೋರ್ಟಿಂಗ್ ಇಲ್ಲದೆ ಹೋದರೆ, ಏನೋ ಉದ್ದೇಶ ಇಲ್ಲದೆ ಹೋದರೆ ಈ ಥರ ಎಲ್ಲ ಮಾಡೋಕ್ಕೆ ಇರೋದಿಲ್ಲ. ಅಥವಾ ಒಂದು ಸೈಕೋ ಥರನೂ ಬಿಹೇವ್ ಮಾಡುವಂಥ ವ್ಯಕ್ತಿಗಳಷ್ಟೇ ಹೀಗೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸಮೀರ್ ಅನ್ನಂತವನು ಈಗಿನ ಜನ್ರೇಷನ್ ಈ AI ವಿಡಿಯೋಗಳು ಇಮೇಜಸ್ಗಳನ್ನು ಬಳಸ್ಕೊಂಡು
ದೊಡ್ಡ ರೀತಿ ಒಂದು ಸಿನಿಮಾನ ತೋರಿಸಿದ ರೀತಿ ಮಾಡಿಕೊಂಡು ಜನರನ್ನ ಹೇಗೆ ಬಳಸ್ಕೊಂಡ ಅಂತ. ಅಲ್ಲ, ಎಂಥ ಎಡಿಟಿಂಗ್, ಅವನ ಪ್ರತಿಭೆಯನ್ನ ಅಥವಾ ಅವರ ಎಡಿಟಿಂಗ್ ತಂಡದವರು ಒಳ್ಳೆ ಉದ್ದೇಶಕ್ಕೆ ಬಳಸಿದ್ರೆ ಎಷ್ಟು ಚಂದ ಎಡಿಟಿಂಗ್, ಎಂತ ಸ್ಟ್ಯಾಂಡರ್ಡ್. ಅವರು ಕೋರ್ಟಿಗೆ ಬರುವಾಗ ಬಂದ ಸ್ಟೈಲ್ ಏನು, ಡೋರ್ ಓಪನ್ ಫಿಲಮ್ ಆಕ್ಟರ್ಗಿಂತ ಕಮ್ಮಿ ಇಲ್ಲ, ಯಾವ ಫಿಲಮ್ ಆಕ್ಟರ್ಗೂ ಕಮ್ಮಿ ಇಲ್ಲ. ಅದ್ಭುತ. ಯಾರೊಂದು ಬಹುಶಃ ಅವರ ಟೀಮಲ್ಲಿ ಒಳ್ಳೆ ಹಣ ಹಾಕಿದರೆ ಒಳ್ಳೆ ಫಿಲಮ್ ತೆಗಿಬೋದು, ಅಷ್ಟು ಮಟ್ಟಿಗೆ ಎಲ್ಲರೂ ಫೋಕಸ್ ಇದ್ದಾರೆ. ಇನ್ನೊಂದು, ಈ ಸೋಷಿಯಲ್ ಮೀಡಿಯಾ ಯಾವ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಈ ಪ್ರಕರಣದಿಂದ ಮತ್ತೊಮ್ಮೆ ಸಾಬೀತಾಯಿತು. ಸತ್ಯತೆಯನ್ನು ಜನ ನೋಡೋದಿಲ್ಲ. ಅಲ್ಲೂ ಸಹ ಯಾರೆಲ್ಲ ಸುಳ್ಳು ಸುದ್ದಿಗಳನ್ನ ಹಾಕಿದ್ದಾರೆ, ಇವರ ಇಟ್ಟುಕೊಂಡು ಯಾರೆಲ್ಲ ಮಾತಾಡಿದರೆ ಅವರೆಲ್ಲರ ಮೇಲೂ ಕಾನೂನು ಕ್ರಮ ಆಗಬೇಕು. ಮುಂದೆ ಹೆಚ್ಚು ಅಂದರೆ ಯಾರು ಈ ಕೆಲಸಗಳನ್ನೆಲ್ಲ ಮಾಡಿರೋ ಅದೆಲ್ಲೂ ಒಂದು ಪಾಠ ಆಗಬೇಕು. ನಾನು ಹೇಳೋದು ಅವರೇ ಮಾಡಿ ಮುಂದೆ 4 ಸಲ ಯೋಚನೆ ಮಾಡಬೇಕು. ಮತ್ತೆ ಈಗ ಕಣ್ಣೀರು ಹಾಕೋದಲ್ಲ, ಈಗ ನಾನು ಇಲ್ಲಿ ಸಿಕ್ಕಾಕೊಳ್ತೀನಿ, ಲೀಗಲ್ ಸಮಸ್ಯೆ ಆಗುತ್ತೆ, ನಾವು ಬಂಧನ ಆಗ್ಬೋದು, ನಮ್ಗೆ ಸಮಸ್ಯೆ ಆಗುತ್ತೆ, ನಮಗೆ ಯಾರು ಸಪೋರ್ಟ್ ಮಾಡೋಕ್ಕೆ ಇರಲಿಕ್ಕೆ ಈಗ ಭಯ ಆಗ್ತಿದೆಯಲ್ಲ. ಸುಮ್ಮನೆ ಬೇಕಾಬಿಟ್ಟು ಎಲ್ಲರೂ ಮಾತಾಡೋದಲ್ಲಿ ಸುಮ್ಮನೆ ಮಾತಾಡ್ತಿದ್ದಾರೆ. ಈಗ ನನ್ನ ಹೇಳೋದು, ಏನೂ ಗೊತ್ತಿಲ್ಲದೆ ಮಾತಾಡೋಕೆ ಹೋಗಬಾರ್ದು, ಊಹೆ ಮಾಡಿಕೊಂಡು. ಈಗ ನೋಡಿ, ಆ ಸುಜಾತ ಭಟ್ ಇಟ್ಕೊಂಡೆ ಮಾತಾಡಿದ್ರೆ ಎಷ್ಟು ಜನ ಮಾತಾಡಿದ್ರು. ಆ ಅಮ್ಮ ಸುಳ್ಳು ಹೇಳ್ತಾರೆ, ಯಾರು ಕಲ್ಪನೆ ಮಾಡಿದೆ, ಯಾಕೆ ಹೇಳ್ತಾರೆ ಅಂತ ಹೇಳೋದು ಯಾರು ನೆನಪು ಮಾಡಿದ್ರಾ? ಯಾರು ಯೋಚನೆ ಮಾಡಿಲ್ಲ. ಎಷ್ಟೆಲ್ಲ ಸೃಷ್ಟಿ ಮಾಡಿ, ಈಗ ಅದೆಲ್ಲ ಸೃಷ್ಟಿ ಮಾಡೋಕ್ಕೆ ಈಸಿ ಇಲ್ಲ. ಎಲ್ಲವನ್ನ ಕಥೆ ಹೆಣಿಬೇಕಾದ್ರೆ ಅದಕ್ಕೆ ಸಿಗಬೇಕಾದ ಪಾತ್ರಗಳು, ಅವ್ರನ್ನ ಒಪ್ಪಿಸಬೇಕಾದ್ರೆ ಎಷ್ಟು ಸಿದ್ಧತೆ ಮಾಡಿರ್ತಾರೆ. ಒಬ್ಬರಿಬ್ಬರಿಂದ ಅಂತೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ತಂಡವಾಗಿ ಕೂತು ಸರಿಯಾಗಿ ಅವರಿಗೆ ತಲೆಗೆ ತುಂಬಿಸಿಟ್ಟಿದ್ದಾರೆ. ಬಟ್ ಬರ್ತಾ ಬರ್ತಾ ಅವರ ಬುಡಕ್ಕೆ ಅದು ರಿಟರ್ನ್ ಆಗ್ತಾ ಇದೆ ಎಲ್ಲವೂ. ಹೌದು, ಬಹುಶಃ ನನಗನ್ಸೋದು ಅವರು ತಪ್ಪಾಗಿ ಗ್ರಹಿಸ್ಕೊಂಡ್ರು, ಅಥವಾ ರಾಜ್ಯ ಸರ್ಕಾರ ನಮಗೆ ಸಪೋರ್ಟ್ ಮಾಡ್ಬೋದು, ಟಾರ್ಗೆಟ್ ಧರ್ಮಸ್ಥಳಕ್ಕೆ ಬಳಸ್ಕೊಂಡು ಬಹುಶಃ ಹಿಂದುತ್ವದ ನೆಲೆಗಟ್ಟು ಅಥವಾ BJP ಶಕ್ತಿ ಆಗುತ್ತೆ, ಬಹುಶಃ ಧಾರ್ಮಿಕ ಭಾವನೆಗಳು ಹೆಚ್ಚಿದಾಗ BJP ಲಾಭ ಆಗುತ್ತೋ, ಅದರಿಂದ ನಮಗೆ ಕಾಂಗ್ರೆಸ್ ಸರ್ಕಾರ ನಿಲ್ಬೋದು ಅಂತೇಳಿ ತಪ್ಪಾಗಿ ಭಾವಿಸ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಇಲ್ಲದಿದ್ದರೆ ಇಷ್ಟೆಲ್ಲ ಕಥೆ ಹೆಣೆಯೋದಿಲ್ಲ. ಯಾಕಂದರೆ ತನಿಖೆ ಮೂಲ ಸತ್ಯ ಗೊತ್ತಾಗುತ್ತೆ ಅಂತೇಳಿ ಅರಿವು ತಮಾಷೆ ವಿಚಾರ ಅಲ್ಲಲ್ಲ. ಈಗ ಯಾರೋ ಒಬ್ಬರ ಬಗ್ಗೆ ವೈಯಕ್ತಿಕವಾಗಿ ಕಳಂಕ ಹೊರಿಸೋದು ಸುಲಭ, ಯಾರು ದಾಖಲಾತಿ ಉಂಟೋ ಇಲ್ವೋ ಹೆಂಗೆ ಮಾತಾಡ್ಕೊಂಡು ಹೋಗ್ಬೋದು, ಅದು ಬೇರೆ. ಈ ಕ್ಷೇತ್ರಕ್ಕೆ ಮಾಡಿದಾಗ ಹೀಗೆ ಆಗುತ್ತೆ ಅಂತೇಳಿ ಅರಿವು ಯೋಚನೆ ಮಾಡಲಿಕ್ಕಿಲ್ಲ, ಕ್ಷೇತ್ರ ಮಾತ್ರ ಟಾರ್ಗೆಟ್ ಮಾಡಿಕೊಂಡ್ರು. ಅದರ ನೆಕ್ಸ್ಟ್ ನಮಗೆ ರಿವರ್ಸ್ ಹೇಗೆ ಆಗುತ್ತೆ ಅಂತ ಹೇಳೋದನ್ನ ಯೋಚನೆ ಮಾಡಿದರೆ ಈ ಇಷ್ಟು ಪ್ರಕರಣಕ್ಕೆ ಕೈ ಹಾಕ್ತಿರಲ್ಲ. ಮುಂದೆ ಯಾರು ಕೈ ಹಾಕದ ರೀತಿಯಲ್ಲಿ ಇದೊಂದು ಪಾಠವಾಗಿ ಬಳಸಬೇಕು. ಯಾರೆಲ್ಲ ಬಹುಶಃ ಕ್ಷೇತ್ರದವರೇ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬರ್ಗಳ ಬಗ್ಗೆ ಕೋರ್ಟಿಗೂ ಸಹ ಅವರು ತಡೆಯಾಜ್ಞೆ ತರುವ ಕೆಲಸ ಮಾಡಿದರು. ಆ ತಡೆಯಾಜ್ಞೆ ವೆಕೆಟ್ ಮಾಡೋ ಕೆಲಸವನ್ನು ಹೋಗಿ ಆಯಿತು, ಅದು ಬೇರೆ ವಿಚಾರ. ಆದರೆ ಎಲ್ಲವೂ ಯಾರು ಪಾತ್ರಧಾರಿದ್ದಾರೆ ಅವರೆಲ್ಲರೂ ಇದಾದ ನಂತರ ಮತ್ತೆ ಅವ್ರ ಮೇಲೆ ವೈಯಕ್ತಿಕವಾಗಿ ದೊಡ್ಡ ಮಟ್ಟದ ಪ್ರಕರಣವನ್ನು ದಾಖಲಿಸುವ ಕೋರ್ಟ್, ಕ್ಷೇತ್ರದವರು ಅಷ್ಟೇ ಯಾರನ್ನೂ ಲಘುವಾಗಿ ಬಿಡಬಾರ್ದು. ಎಲ್ಲರೂ ಬಗ್ಗೆನೂ ಕಾನೂನು ಕ್ರಮಕ್ಕೆ ಒಳಗಾಗೋ ರೀತಿಯಲ್ಲಿ ಕೋರ್ಟಿಗೆ ಹೋಗಬೇಕು. ಅವರಿಗೆ ಅದು ಅರಿವಾಗಬೇಕು, ತಪ್ಪಿನ ಅರಿವು ಎಲ್ಲರಿಗೂ ಆಗಬೇಕು, ಅಥವಾ ಮುಂದೆ ಆ ರೀತಿ ಬೆಳೆದ ಆ ರೀತಿಯಲ್ಲಿ ಅದನ್ನು ನಡೆಸಬೇಕಾಗುತ್ತೆ. ಅದು ಅನಿವಾರ್ಯತೆ ಸಹ ಇದೆ. ಅದು ನೀವು ಹೇಳಿದಾಗೆ ಒಂದು ತಾರ್ಕಿಕ ಅಂತ್ಯ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಈ ಟೆಂಪಲ್ನ ಮಾಡಿದ್ದಾರೆ, ಈಗ ಈ ಟೆಂಪಲ್ನ ಮಾಡಿದ್ದಾರೆ, ಮುಂದಕ್ಕೆ ಇನ್ನೊಂದು ಟೆಂಪಲ್, ಇನ್ನೊಂದು ಯಾವುದೋ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ತಾರೆ. ಭಾರತ ದೇಶದಲ್ಲಿ ಭವ್ಯ ಪರಂಪರೆ ಇರುವಂತಹ ಸಹಸ್ರಾರು ಭಕ್ತರು ಬರುವಂತಹ ಕ್ಷೇತ್ರಗಳು ಸುಮಾರಿದ್ದಾವೆ. ಅದು ಟಾರ್ಗೆಟ್ಗೆ ಒಳಗಾಗಬಾರ್ದು, ಮುಂದೆ ಈ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಒಂದು ತಕ್ಕ ಪಾಠ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅವರಿಗೆ ಆಗಬೇಕು. ಆ ನಿಟ್ಟಿನಲ್ಲಿ ನೀವು ಹೇಳಿದಾಗೆ ಒಂದು ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಗಮನ ಹರಿಸಿದ್ರೆ ಬಹಳ ಒಳ್ಳೆಯದು. ಜೊತೆಗೆ ಒಂದು ಒಳ್ಳೆಯ ಪಾಠವಾಗಿ ಉಳಿಯುತ್ತದೆ. ಒಂದು ಇತಿಹಾಸದಲ್ಲಿ ಇಂಥ ಆಯಿತು ಅನ್ನೋದಕ್ಕೆ ಮುಂದೆ ಯಾವ ರೀತಿ ಮಾಡಬಾರ್ದು ಅನ್ನೋದಕ್ಕೂ ಕೂಡ ಒಂದು ಪಾಠ ಆಗುತ್ತೆ ಅಂತ ನನಗನ್ಸುತ್ತೆ. ಇದರ ಜೊತೆಗೆ SIT ತನಿಖೆ ಮಾಡ್ತಲ್ಲ, ಅದರ ಜೊತೆಗೆ ಕರ್ನಾಟಕ ಮಾಧ್ಯಮಗಳು ಕೂಡ ದೊಡ್ಡ ಪಾತ್ರವನ್ನು ಈ ಪ್ರಕರಣದಲ್ಲಿ ವಹಿಸಿದ್ದಾವೆ. ಆರಂಭದಲ್ಲಿ ಯಾರು ಕೂಡ ಈ ಸುದ್ದಿಯನ್ನು ಮಾಡ್ತಾ ಇಲ್ಲ, ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗಿತ್ತು. ದುಡ್ಡು ತಗೊಂಡು ಸುಮ್ಮನಾಗಿದ್ದಾರೆ, ಮೌನ ವಹಿಸಿದ್ದಾರೆ, ದೊಡ್ಡ ಮಟ್ಟದ ಹಣ ಬಳಕೆ ಆಗಿದೆ, ಮಾಧ್ಯಮಗಳಿಗೆ ಹಣ ಹಂಚಿಕೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ. ಆದರೆ ಅದಾದ ನಂತರದಲ್ಲಿ ಈ ಪ್ರಕರಣದ ಹಿಂದೆ ಆದಂತಹ ಬೆಳವಣಿಗೆಗೆ ಏನೇನಿದೆ, ಜೊತೆಗೆ ಸುಜಾತ ಭಟ್ ಅನ್ನುವಂತಹ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ, ಅನನ್ಯ ಭಟ್ ಅನ್ನುವಂತಹ ಮಗಳನ್ನು ಸೃಷ್ಟಿ ಮಾಡಿದ್ದರ ಹಿಂದಿನ ಸತ್ಯವನ್ನು ಬಯಲಿಗೆಳೆದಿದ್ದು ಇದೇ ಮಾಧ್ಯಮಗಳು. ಜೊತೆಗೆ ಚಿನ್ನಯ್ಯನಂತ ಆತನ ಹಿಂದೆ ಯಾರೆಲ್ಲ ಕೈವಾಡ ಇತ್ತು, ಆತ ಮಾಡಿದ್ದು ಕೂಡ ಈ ಗ್ಯಾಂಗ್ನ ಒಂದು ಭಾಗವಾಗಿ ಆತ ಮಾಡಿದ್ದಾನೆ ಅನ್ನೋದನ್ನು ಕೂಡ ಮಾಧ್ಯಮಗಳು ಬಯಲಿಗೆಳೆದು. ಇದನ್ನೆಲ್ಲ ನೋಡಿದಾಗ ಮಾಧ್ಯಮಗಳ ವಿಚಾರವಾಗಿ ಹೇಗೆ ಅನಿಸ್ತದೆ? ಹೌದು, ಆ ಯೂಟ್ಯೂಬರ್ ಶಮೀರೆಲ್ಲ ಮಾತಾಡಿದ ರೀತಿ ನೋಡಿದ್ರೆ ನಾನು ಚಾನಲ್ಗೆ ಬರಲ್ಲ, ಡಿಸ್ಕಷನ್ಗೆ ಬರೋದಿಲ್ಲ, ಅವರ ಲೆವೆಲೇ ಚೇಂಜ್. ಏನು ದೊಡ್ಡ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಥರ. ಲಾಸ್ಟಿಗೆ ಅದೇ ವ್ಯಕ್ತಿ ಕಾರ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತಾರೆ, ನನಗೆ ಬಾಡಿಗೆ ಮನೆ ಇಲ್ಲ, ಬಾಡಿಗೆ ಮನೆ ಖಾಲಿ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಎಷ್ಟೆಲ್ಲ ಪ್ರಹಸನ ಮಾಡ್ತಾರೆ. ಬಹುಶಃ ನನಗನ್ಸೋದು ಇದರ ಹಿಂದೆ ರಾಜಕೀಯ ಉದ್ದೇಶ, ಧಾರ್ಮಿಕ ಉದ್ದೇಶ ಇದ್ದು ಹೊರಗಿನ ಶಕ್ತಿಗಳು ದೊಡ್ಡ ಪ್ರಮಾಣದಲ್ಲಿ ಪ್ರಭಾವಿಗಳೆಲ್ಲಾದರೂ ಕೈ ಜೋಡಿಸಿ ಅವರು ಸರ್ಕಾರದ ಮೇಲೆ ಪ್ರಭಾವ ಬೀರುವಂಥ ಅವಕಾಶಗಳು ಇರುವಂಥರಾದರೆ ಸರ್ಕಾರ ಬಹುಶಃ ಈ ವರದಿಯನ್ನು ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅಂತೇಳಿ ತನಿಖಾ ತಂಡಗಳನ್ನು ರಚಿಸುತ್ತೆ, ವರದಿ ತಗೊಳ್ಳೋದುಕೊಳ್ಳುತ್ತೆ. ವಿಶೇಷವಾದಂಥ ಎಲ್ಲ ಅಧಿಕಾರವನ್ನು SITಗೆ ಕೊಟ್ಟಿರೋ ಕಾರಣಕ್ಕಾಗಿ ಬಹುಶಃ SITಯೇ ಅವರು ಪ್ರಕರಣ ದಾಖಲುಕೊಂಡು ಮಾಡಿರೋ ಕಾರಣಕ್ಕೆ ಅದೇ ಕಾರಣದಲ್ಲಿ ಬಂಧಿಸ್ತಾ ಇದ್ದಾರೆ.
ಸರ್ಕಾರಕ್ಕೆ ವರದಿ ಕೊಡುವಂಥ ಒಂದು ಭಾಗ ಪೂರ್ಣ ಪ್ರಮಾಣದ, ಅದರೊಂದಿಗೆ ಕೋರ್ಟಿಗೆ ವರದಿ ಕೊಟ್ಟು ಅದರ ಪ್ರಕರಣವನ್ನು ಸರ್ಕಾರ ಮುಂದುವರಿಸಬೇಕು. ಕಾನೂನು ಭಾಗದಲ್ಲೇ ಅವರಿಗೆ ಶಿಕ್ಷೆ ಆಗುವ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಈ ಸಾರ್ವಜನಿಕವಾಗಿ ನಾನು ಯಾಕೆ ವಿಶೇಷ ಅಧಿವೇಶನ ಕರೀದಿ ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ಕ್ಷೇತ್ರಕ್ಕೆ ಕಳಂಕ ಬರುವ ಕೆಲಸ ಮಾಡಿರುವ ಕಾರಣಕ್ಕಾಗಿ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಡುವಂಥದ್ದು, ಧಾರ್ಮಿಕ ಭಾವನೆಗೆ ಏನು ಘಾಸಿಯಾಗಿದೆ ಅದನ್ನು ಸರಿಪಡಿಸುವ ಪ್ರಯತ್ನಗಳನ್ನು ಮಾಡುವುದು, ಕಳಂಕವನ್ನು ಕಪ್ಪುಚುಕ್ಕೆಯನ್ನು ತಕ್ಷಣಕ್ಕೆ ತೊಡೆದು ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ತೋರ್ಪಡಿಕೆಯ ಬಿಹೇವಿಯರಿಂದ ಸಹ ನಡೆಯೋಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಧರ್ಮಸ್ಥಳ ಕ್ಷೇತ್ರದವರು ಸಹ ಇನ್ನೊಂದಷ್ಟು ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ. ಕ್ಷೇತ್ರದನ್ನು ಗುರಿಯಾಗಿ ಇಟ್ಟುಕೊಂಡು ಮಾಡುವಂಥ ಪ್ರಯತ್ನಗಳು ಸಾಕಷ್ಟು ಬಾರಿ ನಡೆದಿದೆ. ಒಂದೆರಡು ಬಾರಿ ಅಲ್ಲ, ತುಂಬ ವರ್ಷಗಳಿಂದ ಕ್ಷೇತ್ರದ ಮೇಲೆ ದಾಳಿ ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಬಂದಿದೆ. ಮತ್ತಷ್ಟು ತೊಡಕುಗಳು ಆಗದ ರೀತಿಯಲ್ಲಿ ಕ್ಷೇತ್ರವನ್ನು ನಡೆಸ್ಕೊಂಡು ಹೋಗಬೇಕಾಗಿದೆ. ಅಥವಾ ಸ್ಥಳೀಯವಾಗಿ ಕ್ಷೇತ್ರದ ಬಗ್ಗೆ ಜನರಿಗೆ ಏನಾದರೂ ಕೆಟ್ಟ ಭಾವನೆ ಬೇರೆ ಬೇರೆ ಕಾರಣಗಳಿಗೆ ಬರ್ತಾ ಇದ್ದರೆ ಅದನ್ನು ಸಹ ಸರಿ ಮಾಡಿಸುವ ಕೆಲಸಗಳನ್ನು ಅರಿವು ಮಾಡಿಸ್ಬೇಕಾಗುತ್ತೆ. ಈ ಸ್ವಸಹಾಯ ಸಂಘಗಳಿಗೆ ಏನು ಸಾಲ ಕೊಡ್ತಾ ಇದ್ದಾರೆ ಅದರ ಬಗ್ಗೆ ದೊಡ್ಡ ಬಡ್ಡಿ ಹಾಕ್ತಿದ್ದಾರೆ, ಏನೋ ದಂಧೆ ನಡೀತಿದೆ ಅಂತ ಹೇಳುವಂಥ ಭಾವನೆ ಇದೆಯಾ, ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ. ಶೂರಿಟಿ ಕೊಡೋಕ್ಕೆ ಕ್ಷೇತ್ರವೇ ಶೂರಿಟಿ ಕೊಟ್ಟು ಬ್ಯಾಂಕಿಗೆ ಅವರಿಗೆ ಸಾಲ ಕೊಡ್ತಾ ಇದ್ದಾರೆ. ತುಂಬ ಜನರು ಅದು ಒಂದು ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಥರ RBI ರೂಲ್ಸ್ ಪ್ರಕರಣ ಮಾಡಿಕೊಂಡು ಅವರು ಯಾವುದೋ ಒಂದು ಬ್ಯಾಂಕಿಂದನೇ ಅವರು ಲೋನ್ ಕೊಡುವಂಥದ್ದು. ಎಲ್ಲ ಏನೋ ಯೋಚನೆ ಮಾಡಿದ್ರೆ ಭಕ್ತರು ಹಾಕೋ ದುಡ್ಡನ್ನೇ ಎತ್ತಿ ಕೊಡ್ತಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಭಾವನೆ. ಅದೊಂದು ಸೆಟಪ್ಪೇ ಬೇರೆ. ಕ್ಷೇತ್ರವೇ ಅದನ್ನು ರಚನೆ ಮಾಡಿದಾದರೂ ಸಹ ಅದರ ವ್ಯವಸ್ಥೆನೇ ಬೇರೆ ಥರ. ಅವರು ಯಾವುದು ಬ್ಯಾಂಕ್ಗಳ ಮೂಲಕನೇ ಆ ದುಡ್ಡನ್ನು ಫಂಡ್ ಮಾಡೋದು, ವ್ಯವಹಾರ ಮಾಡೋದು, ಟ್ರಾನ್ಸಾಕ್ಷನ್ ಮಾಡೋದು, ಬ್ಯಾಂಕಿಂಗ್ ವ್ಯವಹಾರನೇ ಮಾಡ್ತಿರುವಂಥದ್ದು. ಅದನ್ನು ತಿಳ್ಕೊಂಡ್ರೆ ಭಕ್ತರು ಹಾಕ್ತಿದ್ರೆ ಆ ದುಡ್ಡು ನೆಟ್ಟಿ ಕೊಡ್ತಾರೆ, ಆ ದುಡ್ಡು ಅವ್ರು ಲಾಭ ಮಾಡ್ತಿದ್ದಾರೆ, ಏನೋ ವ್ಯವಹಾರ ಮಾಡ್ತಿದ್ದಾರೆ ಅಂತ. ಸಹಜವಾಗಿ ಈ ವಿಷಯಗಳ ಬಗ್ಗೆ ಡೆಪ್ತಿಗೆ ಹೋಗದಿದ್ರೆ ಹಾಗೆ ಅನಿಸ್ತದೆ, ನಿಜ ಅನಿಸ್ತದೆ. ನಾವು ಕೊಟ್ಟು ದುಡ್ಡು ಇವರೇನು ಅನ್ನದಾನದ ಬಗ್ಗೆ ಹೇಳ್ತಾರೆ, ಅದೇನು ಭಕ್ತರ ಕೊಟ್ಟಿದ್ದು ಮಾಡೋಕ್ಕೆ ಎಲ್ಲೋ ಒಂದು ಮದುವೆಯಲ್ಲಿ ಊಟ ಮಾಡ್ಸೋಕ್ಕೆ ಆಗೋಲ್ಲ, ಅಥವಾ ಮನೆಯಲ್ಲಿ ಒಂದು ನೆಂಟರು ಬಂದರೆ ನಮಗೆ ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಎಲ್ಲ ಬೇಡಿಕೆಗಳನ್ನ ಮಾಡೋಕ್ಕಾಗಲ್ಲ. ಹಾಗೆ ಇರಬೇಕಾದ್ರೆ ಸ್ವಚ್ಛತೆನೇ ಆಗಲಿ ಎಷ್ಟೋ ವರ್ಷಗಳಿಂದ ಅದನ್ನು ಮಾಡಿಸ್ತಾ ಬಂದಿರಲ್ಲ. ನಿರಂತರವಾಗಿ ಪ್ರಕ್ರಿಯೆ ಸುಲಭವಾದ ಪ್ರಕ್ರಿಯೆಯಲ್ಲೇ ಕೊಡುವವರಿದ್ರೂ ಮಾಡೋಕ್ಕಾಗೋದಿಲ್ಲ, ಅದನ್ನು ನಿರ್ವಹಿಸೋಕ್ಕಾಗೋಲ್ಲ. ಅಚ್ಚುಕಟ್ಟಾಗಿ ವ್ಯವಸ್ಥೆಯಲ್ಲಿ ಮಾಡ್ತಿರೋದಕ್ಕೆ ತುಂಬ ಇದೆ. ಧಾರ್ಮಿಕ ಕ್ಷೇತ್ರದ ಒಂದಿಗೆ ಸಾಮಾಜಿಕ ಕಾರ್ಯದಲ್ಲಿದ್ದಾರೆ, ಶೈಕ್ಷಣಿಕ ಕಾರ್ಯದಲ್ಲಿದ್ದಾರೆ, ಸಮುದಾಯದ ಬದಲಾವಣೆಗೆ, ಸಮುದಾಯದ ಪ್ರಗತಿಗೆ ಆ ಕ್ಷೇತ್ರದ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ. ಕಾವಂದರು ಏನು ಬೇಜಾರ ಪಟ್ಕೊಂಡಿರೋ ಅದೇ ರೀತಿ ಕಷ್ಟ ಬಂದಾಗ ನಿಲ್ಲಬೇಕಾಗುತ್ತೆ. ಎಲ್ಲ ಆದ ನಂತರ ಹೋಗಿ ಇನ್ನು ಈಗ SIT ಬಂದು ಆ ಬುರುಡೆ ಗ್ಯಾಂಗಿನವರೆಲ್ಲ ಬೈ ಚಾನ್ಸ್ ಅರೆಸ್ಟ್ ಆಗಿ ಆದ ನಂತರ ಎಲ್ಲ ಹೋಗಿ ಬೆಂಬಲ ಕೊಟ್ಟರೆ ಅವ್ರಿಗೆ ಅವಶ್ಯಕತೆನೇ ಇರೋಲ್ಲ. ನಿಮ್ಮ ತೋರ್ಪಡಿಕೆ ನಾಟಕಗಳನ್ನೆಲ್ಲ ಬದಿಗಿಡೋದು ಒಳ್ಳೆಯದು. ರಾಜಕೀಯ ಪಕ್ಷಗಳು ಸುಮ್ಮನೆ ತಂಡೋಪತಂಡವಾಗಿ ಜನರೆಲ್ಲ ಹೋದರು, ಏನೂ ಬೆಂಬಲ ಇಲ್ಲ. ನೈತಿಕ ಬೆಂಬಲ ಅಂತ ಹೇಳ್ಕೊಂಡು ಏನೂ ಇಲ್ಲ, ಅದರೊಳಗೆ ಏನೂ ಇಲ್ಲ, ಬೇಕಾದ ಪ್ರಕ್ರಿಯೆಯೂ ಇರಲಿಲ್ಲ. ಚಿನ್ಮಯ ಒಬ್ಬ ಅರೆಸ್ಟ್ ಆದ ನಂತರ ಸಮಾಜಕ್ಕೆ ವಿಷಯ ಗೊತ್ತಾಗಿದೆ, ಇವರು ಬೆಂಬಲದಿಂದ ಅವಶ್ಯಕತೆಗಳೇನಿದೆ. ಮೊದಲು ಯಾಕೆ ನಿಲ್ಲಿಲ್ಲ? ಒಬ್ಬ ಕ್ಷೇತ್ರದ ಶಾಸಕನು ನಿಲ್ಲಲ್ಲ, ಒಬ್ಬ ಮುಖಂಡರುಗಳು ನಿಲ್ಲಲ್ಲ, ಪಕ್ಷದ ಮುಖಂಡರುಗಳು ನಿಲ್ಲಲ್ಲ. ಅದರೊಳಗೆ ಪಕ್ಷದೊಳಗೇನು ಆಂತರಿಕವಾಗಿ ಭಿನ್ನಾಭಿಪ್ರಾಯಗಳು ಬರ್ತವೆ. ಒಂದು ರಾಷ್ಟ್ರೀಯ ಪಕ್ಷದ ಪ್ರಮುಖ 2 ನಾಯಕರುಗಳ ಬಗ್ಗೆ ಅನುಮಾನ ಬಂತು, ಒಬ್ಬರು ಪರ ಇದ್ದಾರೆ, ಒಬ್ಬರು ವಿರೋಧ ಇದ್ದಾರೆ, ಅವರು ಆ ಷಡ್ಯಂತ್ರದೊಳಗೆ ಭಾಗ ಆಗಿದ್ದಾರೆ. ಕ್ಷೇತ್ರಕ್ಕೆ ಕೆಟ್ಟದಾಗಲಿ ಅಂತ ಬಯಸುವವರು ದೊಡ್ಡ ಸಂಖ್ಯೆಯಲ್ಲೂ ಇದ್ದಾರೆ. ಅದು ಸಹ ನಾವು ಯೋಚನೆ ಮಾಡಬೇಕಾಗಿದೆ. ಸರ್ಕಾರ ಬಹುಶಃ ಹಲವಾರು ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಆಯೋಗಗಳ ವರದಿಯನ್ನು ಸರ್ಕಾರ ಮಂಡನೆ ಮಾಡಿ ಎಲ್ಲ ಖರ್ಚು ಮಾಡಿರ್ತಾರೆ. ಆ ವರದಿಯನ್ನು ಮಂಡನೆಯೂ ಆಗೋಲ್ಲ, ಅದನ್ನು ಇಂಪ್ಲಿಮೆಂಟೂ ಆಗೋಲ್ಲ. ಆ ರೀತಿಯಲ್ಲಿ SITದು ಆಗದೇ ಇರಲಿ. ನ್ಯಾಯಸಮ್ಮತವಾದಂತಹ ತನಿಖೆ ನಡೆದು ಒಂದು ಒಳ್ಳೆಯ ಫಲಿತಾಂಶ ಬಂದು ಅದೊಂದು ಪಾಠ ಆಗಬೇಕು. ಬುರುಡೆ ಗ್ಯಾಂಗ್ ಅಂತ ಹೇಳುವ ಒಂದು ಅಧ್ಯಾಯ ಓಪನ್ ಆಗಿ ಅದರೊಂದು ಪಾಠವೇ ಆಗಿ ಜನತೆ ಮುಂದೆ ಸದಾ ಇರಬೇಕು. ಅದು ಏನು ಒಂದು ದೊಡ್ಡ ಕ್ಷೇತ್ರಕ್ಕೆ ಕಳಂಕ ತರುವ ಪ್ರಯತ್ನಗಳಲ್ಲಿ ಅದು ಟಾರ್ಗೆಟ್ ಮಾಡಿಕೊಂಡು ಯಾರೆಲ್ಲ ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರನ್ನ ಯಾರನ್ನೂ ರಕ್ಷಣೆ ಮಾಡುವಂಥ ಅಥವಾ ಅವರ ಬಗ್ಗೆ ಕನಿಕರ ಪಡುವಂಥ ಅಗತ್ಯತೆ ಅನಿವಾರ್ಯತೆ ಯಾವುದು ಇರಬಾರ್ದು. ಯಾವ ಸರ್ಕಾರಕ್ಕೆ ಇರಬಾರ್ದು. ಸರ್ಕಾರದ ಜವಾಬ್ದಾರಿ ಸಹ ಅದು ಇರಬೇಕಾಗುತ್ತೆ. ಧರ್ಮಸ್ಥಳದಲ್ಲಿ ಏನೋ ಆಣೆ ಪ್ರಮಾಣ ಮಾಡೋಕ್ಕೆ ಧರ್ಮಸ್ಥಳ ಹೆಸರನ್ನು ಬಳಕೆ ಮಾಡಿಕೊಳ್ಳುವಂಥದ್ದು, ಭಯಭಕ್ತಿ ಧಾರ್ಮಿಕ ನಂಬಿಕೆನ ತೋರಿಸೋಕ್ಕೆ ಧರ್ಮಸ್ಥಳಕ್ಕೆ ಹೋಗೋದು, ಇದೆಲ್ಲ ಒಂದು ಭಾಗ ಇರಲಿ. ಅದು ಹೊರತುಪಡಿಸಿ ಏನು ಕ್ಷೇತ್ರಕ್ಕೆ ಕಳಂಕ ಮಾಡುವಂಥ ಕೆಲಸಗಳನ್ನು ಮಾಡಿದ್ರೆ ಅದಕ್ಕೆ ಇತಿಶ್ರೀ ಹಾಡುವಂಥದ್ದು, ತಾರ್ಕಿಕ ಅಂತ್ಯ ಶೀಘ್ರ ಬರಬೇಕು. ತುಂಬ ವಿಳಂಬ ಮಾಡಿದ್ರೆ ಅದಕ್ಕೂ ಬೆಲೆ ಇರೋಲ್ಲ, ಮತ್ತು ಹಸ್ತಕ್ಷೇಪಗಳು ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ತಕ್ಷಣ ವರದಿ ಬರಲಿ, ಅಥವಾ ಅವರು ಏನೆಲ್ಲ ಇದರಲ್ಲಿ ಷಡ್ಯಂತ್ರದಲ್ಲಿ ಯಾರೆಲ್ಲ ಭಾಗಿದಾರರಾಗಿದ್ದಾರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ, ಬಹುಶಃ ಇವರು ಮಾತ್ರ ಅಲ್ಲ, ಇಷ್ಟು ಧೈರ್ಯ ಬರಬೇಕು ಅಂತ ಹೇಳಿದ್ರೆ ಇದರ ಹಿಂದೆ ದೊಡ್ಡ ಮಟ್ಟದ ಜನ ಅದರ 100% ಧಾರ್ಮಿಕ ನೆಲೆಗಟ್ಟಲಿ ರಾಜ್ಯಕ್ಕೆ ನೆಲೆಗಟ್ಟಲಿ ಇರುವಂಥ ಅನುಮಾನಗಳು ಸಹಜವಾಗಿ ಇದ್ದೇ ಇದೆ. ಬಹುಶಃ ತನಿಖಾ ತಂಡಕ್ಕೆ ಅದರ ಸ್ಪಷ್ಟತೆ ಸಿಕ್ಕಿರ್ತದೆ. ಅವರಿಗೆ ಇನ್ನೇನು ಅಂತಿಮ ಹಂತದಲ್ಲಿ ಇವತ್ತಿಗೆ ವರದಿ ನಿನ್ನೆಗೆ ತನಿಖೆನ ಮುಗಿಸ್ಬೇಕು ಅಂತ ಹೇಳೋದ್ರಿಂದ ಬಹುಶಃ ಶೀಘ್ರವಾಗಿ ಅದೆಲ್ಲವೂ ಬೆಳಕಿಗೆ ಬರ್ಬೋದು ಅಂತ ಹೇಳುವ ಒಂದು ಆಶಾಭಾವನೆಯಲ್ಲಿ ಇರುವ. ಇನ್ನೊಂದು ನಾನಾಗಲೇ ಕೇಳಿದಾಗೆ ರಾಜ್ಯದ ಮಾಧ್ಯಮಗಳು ನಡ್ಕೊಂಡಂತಹ ನಡೆಯ ಬಗ್ಗೆ ಈ ಪ್ರಕರಣದಲ್ಲಿ ಹೌದು, ಅದು ಸಹಜವಾಗಿ ಏನಾಗುತ್ತೆ ಅಂದರೆ ಒಂದು ಧಾರ್ಮಿಕ ಕ್ಷೇತ್ರಗಳಿರ್ಬೋದು, ಶಾಲಾ ಕಾಲೇಜ್ ವಿದ್ಯಾಸಂಸ್ಥೆಗಳಿರ್ಬೋದು, ಅಲ್ಲಿ ನಡೆಯುವ ವಿದ್ಯಮಾನಗಳ ಬಗ್ಗೆ ಮಾಧ್ಯಮಗಳು ತೀರಾ ವರದಿಗಳನ್ನ ಮೇಲೆ ಬಿದ್ದು ಮಾಡೋಕ್ಕೆ ಹೋಗೋದಿಲ್ಲ. ಅದೊಂದು ಧರ್ಮದ ನಂಬಿಕೆಗಳಿರ್ತದೆ ಅಂತ. ಇದು ಬರೀ ಧರ್ಮಸ್ಥಳ ವಿಚಾರ ಮಾತ್ರ ಅಲ್ಲ, ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ, ಶೈಕ್ಷಣಿಕ ಕ್ಷೇತ್ರದ ವಿಚಾರಗಳು ಬಂದಾಗ ಒಂದಿಷ್ಟು ಸುದ್ದಿಗಳು ಸಹಜವಾಗಿ ಆಗೋಲ್ಲ.
ಅದು ಹಾಗೆ ಹೇಳಿದ ಮಾತ್ರಕ್ಕೆ ಎಲ್ಲ ಪತ್ರಕರ್ತರನ್ನು ಖರೀದಿ ಮಾಡಿದ್ದಾರೆ, ಎಲ್ಲ ಮಾಧ್ಯಮಗಳನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳುವ ಭಾವನೆಗಳು ಸಹ ಸರಿ ಇರೋದಿಲ್ಲ. ಎಲ್ಲವೂ ಸಾರಾಸಗಟವಾಗಿ ಒಂದೇ ತಕ್ಕಡಿಯಲ್ಲಿ ಅಥವಾ ಒಂದೇ ದೃಷ್ಟಿಕೋನದಲ್ಲಿ ಹೇಳುವಂಥದ್ದೆಲ್ಲ. ಸಹಜವಾಗಿ ಏನು ಅನ್ನಿಸ್ತದೆ ಅಂದರೆ, ತುಂಬ ಜನ ತಿಮರೋಡಿಯಿಂದ ಹಿಡಿದು ತುಂಬ ಜನ ಮಾತಾಡ್ತಿದ್ದಾರೆ, ಹಾಗೇ ಮಾತಾಡ್ತಿದ್ರು, ಮಾಧ್ಯಮಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಯೂಟ್ಯೂಬರ್ಗಳು ಅವರಿಗೆ ದೊಡ್ಡ ಮಾಧ್ಯಮ ನಮ್ಮ ಯೂಟ್ಯೂಬರ್ಸ್ಗಳೇ ಅಂತ ಹೇಳಿದ್ರು. ಆ ಲಾಯರ್ ಜಗದೀಶ್ ಅವರು ಸಹ ಎಷ್ಟೆಲ್ಲ ಮಾತಾಡ್ತಾರೆ. ಈಗ ಅವರು ಯಾರು ಈ ಬುರುಡೆ ಗ್ಯಾಂಗಿನವ್ರ ಬಗ್ಗೆನೇ ಮಾತಾಡ್ತಾರೆ, ವಿಡಿಯೋ ಬಿಟ್ಟಿದ್ದಾರೆ. ಏನು ತಿಳ್ಕೊಳ್ಳೋದು? ಎರಡೂ ರೋಲ್ ಅವರೇ ಮಾಡ್ತಾರಪ್ಪ. ಬೈದಿದ್ದು ಅವರೇ, ಕ್ಷೇತ್ರ ಬಗ್ಗೆ ಬೈತಾ ಇದ್ರು, ಈಚೆ ತಿರುಗಿ ಅವರಿಗೆ ಬೈತಿದ್ರು. ಈಗ ಅದು ಮಾಧ್ಯಮ, ಬಹುಶಃ ಮಾಧ್ಯಮಕ್ಕೂ ನಿಜವಾಗ್ಲೂ ಇದು ಧಾರ್ಮಿಕ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನು ಕಳಂಕ ಬಂತು, ಅದರೊಂದಿಗೆ ಮಾಧ್ಯಮ ಕ್ಷೇತ್ರಕ್ಕೂ ಇದರಲ್ಲಿ ಕಳಂಕ ಹಚ್ಚಿದ್ದಾರೆ. ಯಾಕೆಂದರೆ ಮಾಧ್ಯಮದವರು ವರದಿ ಮಾಡಲಿಲ್ಲ ಅಂತ ಹೇಳುವಂಥ. ಆದರೆ 1-2-3 ಮಾಧ್ಯಮಗಳು ವರದಿ ಮಾಡಿತ್ತು ಸಹ ದೊಡ್ಡ ಪ್ರಮಾಣದಲ್ಲಿ. ಇದನ್ನು ಇವರು ಯಾರು ಅಪವಾದಗಳನ್ನು ಮಾಡ್ತಿದ್ರು ಅವ್ರದೇ ಸತ್ಯ ಅಂತ ಹೇಳೋ ರೀತಿಯಲ್ಲಿ ವರದಿಯನ್ನು ಮಾಡಿದರು. ಆದರೆ ಕ್ಷೇತ್ರದ ಪರವಾಗಿ ಅಷ್ಟೇ ಪ್ರಬಲವಾಗಿ 1-2-3 ಮಾಧ್ಯಮಗಳನ್ನು ನಿಂತು ವರದಿಗಳನ್ನು ಬಿತ್ತರಿಸುವ ಮೂಲಕ ಬೆನ್ನು ಹತ್ತಿದ್ರು. ಈ ಸುಜಾತ ಭಟ್ಟದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವಾಗ ಸಹ ಒಂದು ಚಾನಲ್ಗೆ ಅವರ ಅಡ್ವೊಕೇಟ್ ಬೆದರಿಕೆ ಹಾಕ್ತಾರೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ನಾವು ಕೋರ್ಟಲ್ಲಿ ಪ್ರಕರಣ ಮಾಡ್ತೀವಿ, ನಿಮ್ಮನ್ನ ಕೋರ್ಟಲ್ಲಿ ನೋಡ್ಕೊಳ್ತೀವಿ ಅಂತೆಲ್ಲ ವಿಡಿಯೋ ಹಾಕಿದ್ರು. ಆ ನಂತರ ಆ ಮನುಷ್ಯ ಕಾಣಲೇ ಇಲ್ಲ, ಲಾಯರ್. ಆ ನಂತರ ಅವ್ರು ಕಾಣಲೇ ಇಲ್ಲ. ಅಂದರೆ ಹೆದರಿಸುವ ಕೆಲಸಗಳನ್ನು ಮಾಡುವಂಥದ್ದು. ಅವರು ಧೈರ್ಯವಾಗಿ ಅದನ್ನು ಮುಂದುವರಿಸಿಕೊಂಡು ಹೋದರು. ಈಗ ಮಾತಾಡಬೇಕಲ್ವಾ? ಅನನ್ಯ ಬಟ್ಟೆ ಇಲ್ಲ, ಫೋಟೋ ತೋರಿಸಿದ ಫೋಟೋನೇ ಬೇರೆ, ಸುಜಾತ ಭಟ್ಟಿಗೆ ಮಕ್ಕಳೇ ಇಲ್ಲ, ಇದನ್ನೆಲ್ಲ ಹೇಳಬೇಕಲ್ಲ. ಅದನ್ನು ಅವ್ರು ಯಾಕೆ ಹೇಳಲ್ಲ? ಲಾಯರ್ಗಳ ವಿಶ್ವಾಸಾರ್ಹತೆ ಎಲ್ಲಿ ಹೋಗುತ್ತೆ? ಹೌದು, ಬಹುಶಃ ಹಂಗೆ ಆದಾಗ ಅವರ ಬಾರ್ ಕೌನ್ಸಿಲ್ ಅದ್ರ ಬಗ್ಗೆ ಮಾತಾಡಬೇಕು, ಅಂಥವ್ರ ಬಗ್ಗೆನೂ ಮಾತಾಡಬೇಕಾಗುತ್ತಲ್ಲ. ಏಕೆ ಸುಮ್ಮನೆ ಯಾರು ಒಬ್ಬ ಆರೋಪಿ ಇರ್ಬೋದು, ಅವ್ರ ಪರ ಇರುವ ಲಾಯರ್ಗಳು ಇದ್ದೇ ಇರುತ್ತೆ, ಕೋರ್ಟ್ಲಿ ವಾದಿಸ್ತಾರೆ, ಅವ್ರು ಅಷ್ಟೇ ಸೀಮಿತವಾಗಿರಲಿ. ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸುವ ಲೆವೆಲ್ಗೆ ಯಾಕೆ ಬರ್ತಾರೆ? ಬಂದು ಅದನ್ನು ಈ ಥರ ಏನು ಲಾಯರ್ ನಂಬ್ತಾರಲ್ವಾ, ಈಗ ಆಫೀಸರ್ಗಳು ನಂಬ್ತಾರೆ, ಮಾಧ್ಯಮ ನಂಬ್ತಾರೆ, ಇವರು ಬಂದು ಸತ್ಯ ಹೇಳ್ತಿದ್ದಾರೆ ಅಂತ ಹೇಳೋ ಭಾವನೆ ಬರ್ತದೆ. ಯಾರೋ ಒಬ್ಬ ಮಾತ್ರ ನಂಬಲಿಕ್ಕೆ ಇಲ್ಲ. ಲಾಯರ್ಗಳು ಬಂದು ಮಾತಾಡಿದ ಜವಾಬ್ದಾರಿ ಇರುವ ಸ್ಥಾನದಲ್ಲಿರುವಾಗ ನಿಜ ಒಬ್ಬ ಲಾಯರ್ ಸುಮ್ಮನೆ ಮಾತಾಡ್ತಾನೆ, ಅವರಿಗೆಲ್ಲ ಗೊತ್ತಿರ್ತದೆ, ಸತ್ಯ ಗೊತ್ತಿರ್ತದೆ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ನೋಡಿರ್ತಾನೆ, ಇವರೆಲ್ಲ ಕೊಟ್ಟಿರ್ತಾರೆ, ಸುಮ್ಮನೆ ಕೇಸ್ ಎತ್ತುಕೊಳ್ಳೋದಿಲ್ಲ ಅಂತ ಹೇಳಿ ಆ ಭಾವನೆ ಇರ್ತಲ್ಲ. ಇಡೀ ಪ್ರೊಫೆಷನ್ಗೂ ಅದು ಧಕ್ಕೆ ಬರುವಂಥ ಕೆಲಸಗಳು ಆಗುತ್ತೆ. ಬಹುಶಃ ಮಾಧ್ಯಮಗಳು ಏನು ಇದನ್ನೊಂದು ಪಾಠ ಅಂತ ಅಂದ್ಕೊಳ್ಬೇಕು. ಬಹುಶಃ ಪರ ವಿರುದ್ಧಗಳು ಚರ್ಚೆ ಇದ್ದೇ ಇರ್ತದೆ. ಅದನ್ನು ಮಾಡಬೇಡಿ ಅಂತ ಹೇಳೋಕ್ಕೂ ಆಗೋಲ್ಲ. ಈಗಂತೂ ಸೋಷಿಯಲ್ ಮೀಡಿಯಾ ಹೆಚ್ಚು ಪರಿಣಾಮಕಾರಿ ಆಗಿರೋ ಕಾರಣಕ್ಕಾಗಿ ಎಲ್ಲರೂ ಜಡ್ಜ್ಮೆಂಟೇ ಯಾವತ್ತೇ ಜಡ್ಜ್ಮೆಂಟ್ ಕೊಡ್ತಾರೆ. ಹೀಗೇನೆ, ಇದು ಹೀಗೇನೆ, ಇವರು ಹೀಗೇನೆ, ಅವರು ಹೀಗೇನೆ, ಅದು ಹೀಗೇನೆ, ಧರ್ಮಸ್ಥಳ ಹೀಗೆ, ಅವರು ಹೀಗೆ, ಇವರು ಹೀಗೆ ಅಂತೆಲ್ಲ ಫಾಸ್ಟಾಗಿ ಜಡ್ಜ್ಮೆಂಟ್ ಕೊಡ್ತಾರೆ. ಜನ ತಿಳ್ಕೊಳ್ಳುವಂಥ ಕೆಲಸ ಜನರ ವಿವೇಚನೆಗೆ ಬಿಡಬೇಕಾಗುತ್ತೆ ಅಷ್ಟೇ. ಹೌದು, ಅದನ್ನ ಆಗಲೇ ಹೇಳಿದಾಗೆ ಮಾಧ್ಯಮಗಳು ಒಂದು ತನಿಖಾ ಪತ್ರಿಕೋದ್ಯಮದ ಭಾಗವಾಗಿಯೂ ಕೂಡ ಇದನ್ನ ಮುಂದುವರ್ಸ್ಕೊಂಡು ಬಂದು ಸುಜಾತ ಭಟ್ಟದ ಪ್ರಕರಣ ಜೊತೆಗೆ ಚಿನ್ನಯಂದು ಪ್ರಕರಣ ಅದು ಹೊರಗೆ ಬರೋದಕ್ಕೆ ಮಾಧ್ಯಮಗಳ ತನಿಖೆಯೂ ಕೂಡ SITಗೆ ನೆರವಾಗಿದೆ ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಒಂದು ವೇಳೆ SIT ಅದರ ಹಿಂದೆ ಬಿದ್ದಿದ್ರೆ ಅದು ಹೊರಗೆ ಬರ್ತಿತ್ತೋ ಗೊತ್ತಿಲ್ಲ. ಆದರೆ ಮಾಧ್ಯಮಗಳು ಅದರ ಹಿಂದೆ ಬಿದ್ದು ಒಂದೊಂದು ವಿಚಾರವನ್ನು ಎತ್ತಿಟ್ಟ ಪರಿಣಾಮವಾಗಿ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಬಹುಶಃ ತನಿಖೆಯ ಭಾಗವಾಗಿ ಮಾಧ್ಯಮಗಳ ಪಾತ್ರವೂ ಕೂಡ ಇದೆ ಅಂತ ನನಗನ್ಸುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಮ್ಮ ಚರ್ಚೆಯ ಉದ್ದೇಶ ಇಷ್ಟೇ. ಯಾವುದೇ ಒಂದು ಉದ್ದೇಶ ಇದ್ರೂ ಕೂಡ ಅದನ್ನು ಕಾನೂನಾತ್ಮಕವಾಗಿ ತೆಗೆದುಕೊಂಡು ಹೋಗಬೇಕೇ ಹೊರತು ಯಾರದೋ ಅಪಪ್ರಚಾರ ಮಾಡಿ ಕೇವಲ ಇದು ಧರ್ಮಸ್ಥಳ ಪ್ರಕರಣದ ನಾವು ಚರ್ಚೆ ಮಾಡಿದ್ದೀವಿ. ಆದರೆ ಅದರ ಆಚೆಗೆ ಬೇರೆ ಯಾವುದೇ ಇದಾಗಿರ್ಬೋದು, ಶೈಕ್ಷಣಿಕ ಸಂಸ್ಥೆ ಆಗಿರ್ಬೋದು, ಬೇರೆ ಯಾವುದಾದ್ರೂ ದೊಡ್ಡ ಮಟ್ಟದ ಸಂಸ್ಥೆ ಇರ್ಬೋದು, ಧಾರ್ಮಿಕ ಕೇಂದ್ರಗಳಿರ್ಬೋದು, ಅವುಗಳ ವಿಚಾರವಾಗಿ ಮಾತಾಡುವಾಗ, ಅವುಗಳನ್ನ ಟಾರ್ಗೆಟ್ ಮಾಡುವಾಗ ಏನೇ ಅಭಿಪ್ರಾಯ ಇರ್ಬೋದು, ಪರ ವಿರೋಧ ಅಭಿಪ್ರಾಯಗಳು ಇದ್ದೇ ಇರುತ್ತೆ. ಅದಿದ್ದಾಗ ಕಾನೂನಾತ್ಮಕವಾಗಿ ಹೋಗಲಿಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ. ಅದು ಬಿಟ್ಟು ಅಲ್ಲಿಗೆ ತೇಜೋವಧೆ ಮಾಡುವಂತಹ ಪ್ರಯತ್ನ, ವ್ಯಕ್ತಿಯನ್ನು ಟಾರ್ಗೆಟ್ ಮಾಡೋದು, ಕ್ಷೇತ್ರವನ್ನು ಟಾರ್ಗೆಟ್ ಮಾಡುವಂಥದ್ದು ಸರಿಯಲ್ಲ. ಕಾನೂನಾತ್ಮಕವಾಗಿ ಹೋದರೆ ನಿಮಗೊಂದು ಅಂತ್ಯ ಸಿಗುತ್ತೆ. ಕಾನೂನಿನ ಮೇಲೆ ವಿಶ್ವಾಸ ಇರುವಂತಹ ದೇಶ ನಮ್ಮದು, ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಕಾನೂನಿನ ಎಲ್ಲ ರೀತಿಯಾದಂತಹ ಅವಕಾಶ ನಮಗೆ ಕೊಟ್ಟಿದೆ. ಆದರೆ ಈ ರೀತಿ ಮಾಡ್ಕೊಂಡು ಹೋದಾಗ ಒಂದು ಸಂಸ್ಥೆಯನ್ನು ಕೊಲ್ಯಾಪ್ಸ್ ಮಾಡುವ ಹಂತಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೇರೆಯದ್ದೇ ರೀತಿಯಲ್ಲಿ ಸಾಗುತ್ತೆ. ಒಂದು ತಪ್ಪು ಸಂದೇಶವನ್ನು ನಾವು ಕೊಟ್ಟಂತಾಗುತ್ತೆ. ಆ ರೀತಿ ಆಗೋದು ಬೇಡ. ಕುಟುಂಬರು ಸುಮಾರು ವಿಚಾರವನ್ನು ಚರ್ಚೆ ಮಾಡಿದ್ರಿ ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ವೀಕ್ಷಕರು, ನಾವು ಈ ಚರ್ಚೆಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳಿದ್ರೆ, ಹಿಂದಿನ ಎಪಿಸೋಡ್ಗಳು ಕೂಡ ನಾವು ಚರ್ಚೆ ಮಾಡಿದಂಥ ವಿಷಯದ ಬಗ್ಗೆ ನೀವು ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ತಾ ಬರ್ತಾ ಇದ್ದೀರಿ. ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಮಗೆ ಸಿಕ್ಕಂಥ ಸಂದರ್ಭದಲ್ಲೂ ಕೂಡ ವಿಷಯವನ್ನು ಚರ್ಚೆಗೆ ತರ್ತಾ ಇದ್ದೀರಿ. ಒಳ್ಳೆಯ ಬೆಳವಣಿಗೆ. ಈ ವಿಷಯದ ಬಗ್ಗೆ ಕೂಡ ನಿಮ್ಮಲ್ಲಿದ್ದಂತಹ ಅನಿಸಿಕೆ ಅಭಿಪ್ರಾಯಗಳು ಏನಿದ್ದಾವೆ ಕಾಮೆಂಟ್ನಲ್ಲಿ ಹೇಳಿ. ಮತ್ತೆ ಮುಂದಿನ ವಾರ ಮುಂದಿನ ಒಂದು ವಿಷಯದ ಜೊತೆಗೆ ನಿಮ್ಮ ಎದುರು ನ್ಯೂಸ್ ಪಂಚ್ನಲ್ಲಿ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ. ಧನ್ಯವಾದ.